ತಂದ್ಯಾ? ಕೊಡು ಕೊಡು ಕೊಡು. ಅಯ್ಯಯ್ಯೋ, ಆರಿಸ್ತಿದೀನ್ರಿ. ಏನ್ ಕಡ್ಲೆಕಾಯಿ ಬೀಜನ? ಅಯ್ಯೋ, ತುಂಬಾ ಬಿಸಿ ಇದೆ, ಅನ್ನ ಆರಿಸ್ತಿದೀನಿ ಅಂತ ಹೇಳ್ದೆ. ಪರವಾಗಿಲ್ಲ, ಕುಡುಗಿರಿ, ತಿನ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ಮೊದ್ಲು ಹೋಗಿ ದೇವ್ರಿಗೆ ಕೈ ಮುಗಿದ್ ಬನ್ನಿ, ಆಮೇಲೆ ತಿನ್ನೋರಂತ. ತಿಂದ ಮೇಲೆ ಕೈ ಮುಗಿದ್ರೆ ದೇವ್ರೇನ್ ಬೇಡ ಅಂತಾರ? ಕೊಡುಗಿರಿ. ಇವತ್ತು ಅಮಾವಾಸ್ಯೆ ರೀ, ಒಂದ್ ನಿಮಿಷ ಹಿಂಗೋಗ್ ಹಂಗ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ? ಅಯ್ಯೋ, ತೊಳ್ದು ಒಣಗಾಕಿದ ಊಟದ ಬ್ಯಾಗ್ನ ಮೇಲ್ಗಡೆನೆ ಬಿಟ್ಬಿಟ್ಟಿದೀನಲ್ಲ. ಅಂತೂ ಬಿಸಿ ಬಿಸಿ ಸ್ನಾನ ಚೆನ್ನಾಗಾಯ್ತು. ಬಿಸಿ ಬಿಸಿ ಪುಳಿಯೋಗ್ರೆ. ನಿಮ್ ಕಡೆ ನೆಂಟ್ರು ಯಾರಾದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದಾರ? ನಮ್ ಕಡೆ ನೆಂಟ್ರು ನಿಮ್ ಕಡೆ ನೆಂಟ್ರು ನೋಡ್ಕೊಂಡಿದ್ದಾರೆ. ನೋಡು, ನಮ್ ಸ್ನೇಹಿತ ಅಷ್ಟೇ ನಾವು ನೋಡ್ಕೊಂಡಿದ್ದಾನೆ. ಸ್ನಾನ ಮುಗಿಸ್ಕೊಂಡ್ ಬರ್ತಿದ್ದಾನೆ, ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಮಾಡಿಟ್ಟಿದ್ದಾನೆ. ಅದ್ ಸರಿ, ಒಂದೇ ಪ್ಲೇಟ್ ಏನಕ್ಕೆ ಇಟ್ಟಿರ್ಬೇಕು? ಯಾಕೆ? ಬಹುಶಃ ಗಂಡ ಹೆಂಡತಿ ಒಂದೇ ತಟ್ಟಲ್ಲಿ ತಿನ್ಲಿ ಅಂತ ಇರ್ಬೋದೇನೋ. ಅವ್ರ ಆಸೆ ನಾವೇ ತಂದಿರ್ತೇನೋ, ತಿನ್ನೋಣ ಬಾ. ಮೊದಲು ನಾನು ತಿನ್ನಿಸ್ತೇನೆ. ನಾನು ನೀವು ತಿನ್ನಿ, ನನ್ನ ಪಾಡಿಗೆ ನಾನು ತಿನ್ಕೊತೀನಿ. ಯಾಕೆ ಮಗ ಮುಚ್ಚೋದ್ಯಾ? ನೆನ್ನೆ ನೀವು ಮುಂದೆ ತಿಂದಿದ್ಕೆ ನಂಗೆ ದೃಷ್ಟಿ ಆಗೋಯ್ತು, ಅದಕ್ಕೆ. ಓ, ಗಂಡನ ಮುಂದೆ ಹೆಂಡತಿ ತಿಂದ್ರೆ ದೃಷ್ಟಿ ಆಗ್ಬಿಡುತ್ತಾ? ಬೆಕ್ಕಿ ಚಳಿ ಜ್ವರ ಬರೋ ಮಾತಾಡ್ತೀಯಲ್ಲೇ. ತಿನ್ನು ತಿನ್ನು. ಯಾಕಪ್ಪ ಹೀಗ್ ಮಾಡ್ತೀಯ ನೀನು? ಅಲ್ಲ, ಯಾರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ಕಳಿಸ್ಬೇಕಪ್ಪ. ನೀನೇನಪ್ಪ ನಮ್ಮನೆಗ್ ಬನ್ನಿ ಚೆನ್ನಾಗಿರ್ತೀರಾ ಅಂತ ಕರ್ಕೊಂಡೇ ಬಂದ್ಬಿಡ್ತೀಯಲ್ಲಪ್ಪ. ಅಲ್ಲ, ಬರ್ಲಿ, ಒಂದೆರಡು ದಿವಸ ನಮ್ಮನೇಲಿ ಇರ್ಲಿ, ನನಗೇನು ಬೇಜಾರಿಲ್ಲ. ಆದ್ರೆ ಮಂತ್ ಎಂಡ್ ಯಾಕೆ? ವೈ? ಇದನ್ನ ನೀನೇ ಅರ್ಥ ಮಾಡ್ಕೊಳ್ತೀಯ ಅಂತ ಸುಮ್ನಿರಕ್ಕೂ ಆಗ್ತಿಲ್ಲ. ಇನ್ನೊಂದಿನ ಹೋದ್ರೆ ಏನಾದ್ರೂ ಅಡ ಇಟ್ಬಿಟ್ಟು ದಿನ ನಡೆಸ್ಬೇಕಾಗತ್ತೆ. ಇದನ್ನೆಲ್ಲ ನಿನ್ನ ಹತ್ರ ಹೆಂಗಪ್ಪ ಹೇಳ್ಕೊಳ್ಳಿ? ಬಾಯಲ್ಲಿ ಹೇಳ್ಕೊ. ಏಯ್, ಯಾರೇ ಅದು ಬಾಯಲ್ಲಿ ಹೇಳ್ಕೊಳ್ದೆ ಇನ್ ಹೆಂಗ್ರಿ ಹೇಳ್ಕೊಳಕಾಗತ್ತೆ? ಭಗವಂತ, ಏನ್ ಮಾಡ್ತಿದ್ರ ನೀವು? ಬಿಡ್ರ ಕೈನಾ? ಏನಾಯ್ತಾ? ಏನಣ್ಣ ನೀನು ಇದೆಲ್ಲ ಮಾಡೋ ತಪ್ಪು ಅಂತ ಇನ್ನೊಬ್ರಿಗೆ ಹೇಳೋಷ್ಟು ಬುದ್ಧಿ ನಿನಗಿದೆ. ನೀನೇ ಅಂತ ಕೆಲಸ ಮಾಡ್ತೀಯಲ್ಲ, ಸರಿನಾ? ಓ, ಹಾಗಾದ್ರೆ ನಾನ್ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ರ? ಇನ್ ಮುಚ್ಚಿಟ್ಟೇನ್ ಪ್ರಯೋಜನ? ಹೌದ್ರಯ್ಯ, ನನ್ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಇದಕ್ಕೆಲ್ಲ ಒಂದ್ ಫುಲ್ ಸ್ಟಾಪ್ ಇಟ್ಬಿಡೋಣ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ ನಿರ್ಧಾರ ತಪ್ಪಲ್ಲಣ್ಣ. ಅಲ್ಲಣ್ಣ, ನಮ್ಗೆ ನಿಂತರ ಆಫೀಸ್ ಕೆಲಸ ಇದೆಯಾ? ಇಲ್ವಲ್ಲ, ನಮಗೂ ಕಷ್ಟಗಳಿದಾವೆ. ನಾವು ಬಿಸಿಲಲ್ಲಿ ದುಡಿತಾ ಇದೀವಿ. ಹಾಗಂತ ಸಾಯಿ ಯೋಚನೆ ಮಾಡ್ತೀವ? ಆತ್ಮಹತ್ಯೆ ತಪ್ಪಲ್ಲಣ್ಣ. ಆತ್ಮಹತ್ಯೆ? ಯಾರ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು? ನನ್ ಪಾಡಿಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ರೆ. ಫ್ರೆಂಡ್? ಯಾವ ಫ್ರೆಂಡ್? ಇಲ್ಲೇ ಕೂತಿದಾರಲ್ಲ. ಎಲ್ಲಣ್ಣ? ಯಾರು ಕಾಣಿಸ್ತಾ ಇಲ್ಲ. ಕಣ್ಬಿಟ್ ನೋಡಯ್ಯ, ಇಲ್ಲಿ ಕೂತಿಲ್ವಾ? ನಗ್ಬೇಡ ನೀನು. ನಾನೆಲ್ಲಣ್ಣ ನಗ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಂತ ನಾವ್ ಹೇಳಕ್ ಬಂದ್ವಿ. ಯೋ, ಹೆಸರು ಹೇಳ್ಬೇಕಾ ನಿನಗೆ? ನಾನೇ ಸಹಾಯಕ್ ಹೋಗ್ಲಿ? ನನಗೆ ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳ್ದ ಬಿಟ್ಬಿಡ್ತೀವ? ನಿಂಗೆ ಇವತ್ತು ಯಾಕೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಹೌದು, ಇತ್ತೀಚೆಗೆ ಏನೇನೋ ಮಾತಾಡ್ತಾ ಇರ್ತೀಯ ಒಬ್ನೇ. ಅಲ್ಲ, ನೀವಿಬ್ರು ಸೇರಿ ನನಗೆ ತಲೆ ಕಟ್ಟಿದೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಹೌದು. ನನ್ ಲೈಫ್, ನನ್ ಪ್ರಾಣ, ನನ್ನ ಇಷ್ಟ. ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನೀವೇನ್ ಮಾಡ್ಕೋತೀರಾ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಐ ವಿಲ್. ಇಂಗ್ಲಿಷ್ ಅಲ್ಲಿ ಏನಂತಾರೆ? ಐ ವಿಲ್ ಸೂಸೈಡ್. ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಏನ್ ಮಾಡ್ಕೊಂತ್ಯಾ? ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಏನಯ್ಯ ಮಾಡ್ತ್ಯಾ? ಅರೆಸ್ಟ್ ಮಾಡ್ತೀನಿ. ಯಾರದು? ಬಿಡು. ನಂದು 8 ಕಿಡ್ನಾಪ್ ಆಗಿದೆ. ಇನ್ನು ಒಂದಾಗ್ಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆ? ಲಕ್ಕಿ ನಂಬರ್ 9. ಕೈ ಬಿಡ್ತೀರಾ? 9ನೇ ಕಿಡ್ನಾಪ್ ನಿನ್ನನ್ನೇ ಮಾಡೋಣ ಅಂತಿದ್ದೀನಿ. ನಿಮ್ಮ ಹೆಸರು? ಕೆಂಪಿರುವೆ ಕೆಂಪ. ಯಾಕೆ?
ನಾನು ಕಿಡ್ನಾಪ್ ಮಾಡಬೇಕಾದ್ರೆ ಇರುವೆ ಬಿಟ್ಟೆ ಕಿಡ್ನಾಪ್ ಮಾಡೋದು. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ. ಯಾವುದು? ನಂದು ಸೂಸೈಡ್ ಕೇಸು. ನೀವೇ ಕಾರಣ ಅಂತ ಬರ್ದ್ಬಿಡ್ತೀನಿ ಅಷ್ಟೇ. ನಂದು 376 ಏನ್, ನಮ್ದು 576. ನಂದು 420, ನಂದು 508. ನಂದು 501B. ನಿಲ್ಸ್ರಯ್ಯ ಸಾಕು. ಒಳ್ಳೆ BMTC ಬಸ್ ನಂಬರ್ಗಳ ತರ ಹೇಳ್ತಾ ಇದೀರಾ ವಿತ್ ಆಲ್ಫಾಬೆಟ್ಸು. ನಿಮ್ ಸವಾಸನೆ ಬೇಡ. ಸರ್, ಅಲ್ಲಿ ವೆದರ್ ಸರಿ ಇಲ್ಲ, ಭಾರಿ ಭೂಕುಸಿತ ಆಗೋ ಸಾಧ್ಯತೆ ಇದೆ. ನಾನು ಇಲ್ಲಿ ಕುತ್ಕೋಬೋದಾ? ಕುಕ್ಕುರು ಬಡಿಯೋ, ಬೆಳಿಗ್ಗೆಯಿಂದ ಬೋಣಿ ಆಗಿಲ್ಲ ಅಂತ ನನ್ನ ಚಿಂತೆ. ಯಾಕಪ್ಪ, ಏನಾಯ್ತು? ಅಣ್ಣ, ಹೊಟ್ಟೆ ತುಂಬಾ ಹಸಿತಿತ್ತು ಅಂತ ಬಂದ ಕಣಣ್ಣ. ಆಚೆ ತೊಳ್ಬಿಟ್ರು, ದುಡ್ಡಿಲ್ಲ ಕಣಣ್ಣ. ನಮ್ ತಾಯಣ್ಣಗೂ ಹೊಟ್ಟೆ ಹಸಿತೈತೆ ಕಣಣ್ಣ. ಅಯ್ಯೋ, ಅದಕ್ಕೆಲ್ಲ ಯಾಕಪ್ಪ ತಾಯಣೆ ಹಾಕ್ತ್ಯಾ? ಹಸುವು ಅಂದ್ರೆ ಏನು ಅಂತ ನನಗೂ ಗೊತ್ತಿದೆ. ಸ್ವಲ್ಪ ತಡಿ, ಬಂದೆ. ಅಣ್ಣ. ಓ ಶಿವಣ್ಣ, ಏನ್ ಬೇಕಾಗಿತ್ತು? ಬಿಸಿ ಬಿಸಿ 2 ಪ್ಲೇಟು 2,000 ರೂಪಾಯಿ ನೋಟು. ನೀವು ತಮಾಷೆ ಮಾಡ್ಬೇಡಿ. ತಿನ್ನಕ್ಕೆ ಏನ್ ಬೇಕು ಹೇಳಿ ಅಂದೆ. ನನಗೇನು ಬೇಡ ಪಾಪ, ಹೊರಗಡೆ ನಿಂತಿದಾರಲ್ಲ ಅವ್ರಿಗೆ. ಇಂಥವ್ರೆಲ್ಲ ದಿನಕ್ಕೆ 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂತವ್ರಿಗೆಲ್ಲ ದಿನ ಊಟ ಕೊಡ್ಸಕ್ ಆಗತ್ತಾ? ನಿಮ್ಗೆ ಏನ್ ಬೇಕು ಹೇಳಿ. ದಯವಿಟ್ಟು ನನ್ನ ಮಾತು ಕೇಳಿ. ಹೇಳಿ. ಸದ್ಯಕ್ಕೆ ನನ್ನ ಹತ್ರನೂ ದುಡ್ಡಿಲ್ಲ. ಒಂದ್ ಚಿತ್ರಾನ್ನ ಕೊಟ್ರೆ ನನ್ನ ಕೊಂಟಲ್ಲೇ ಕೊಡಿ. ಸಂಬಳ ಬಂದ್ಮೇಲೆ. ಆಯ್ತು ಕೊಡ್ತೀನಿ. ಏ ಶಂಕರ, ಒಂದ್ ಪ್ಲೇಟ್ ಚಿತ್ರಾನ್ನ ಕಟ್ಟೋ. ಭಗವಂತ ನಿಮ್ಗ ಒಳ್ಳೇದ್ ಮಾಡ್ಲಪ್ಪ. ಪಾಪ ಆತ ಹಸುವು ಅಂತ ಬಂದ, ಊಟ ಕೊಡಿಸ್ದೆ. ಅಲ್ಲ, ಆ ಲಂಚ್ಗೂ ಈ ಲಂಚಕ್ಕೂ ಏನ್ ಲಿಂಕು? ನಿನ್ನ ಹೆಸರಲ್ಲಿ ಲೆಕ್ಕ ಬರ್ದಾಯ್ತಲ್ಲ, ಆ ಲೆಕ್ಕನೇ ಈ ಲೆಕ್ಕಾಚಾರ. ಸರಿ ಹೋಯ್ತಲ್ಲ? ಹಾ ಭಗವಂತ, ನಾನು ಪ್ರತಿ ಸಾರಿ ಹಸುವಾದವ್ರಿಗೆ ಏನಾದ್ರೂ ಕೊಟ್ಟಾಗ್ಲೆಲ್ಲ ನನಗೆ ತುಂಬಾ 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 ಒಳ್ಳೇದಾಗಿದೆ. ಅದೆಂಥದ್ದೇ ಸಮಸ್ಯೆ ಇರಲಿ, ಠಕ 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 ಅಂತ ಸಾಲ್ವ್ ಆಗ್ಬಿಟ್ಟಿದೆ. ಹಸು ನೀಗ್ಸೋದು ಅಷ್ಟೊಂದು ದೊಡ್ಡ ಪುಣ್ಯನ? ಶಿವಪ್ರಸಾದ್, ಪುಣ್ಯಕ್ಕೆ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ. ಒಂದ್ ಪ್ರಾಣ ಉಳಿಸೋ ಡಾಕ್ಟರ್ಗೆ ಎಷ್ಟು ಪುಣ್ಯ ಸಿಗುತ್ತೋ, ಸೈಡ್ ಸ್ಟ್ಯಾಂಡ್ ಹಾಕೊಂಡು ಗಾಡಿ ಓಡಿಸೋನ್ನ ನೋಡಿ ಸ್ಟ್ಯಾಂಡ್ ಅಂತ ಕೂಗಿ ಅವನ್ನ ಎಚ್ಚರಿಸ್ತಾನಲ್ವಾ, ಅವನಿಗೂ ಅಷ್ಟೇ ಪುಣ್ಯ ಸಿಗುತ್ತೆ. ಅಷ್ಟೇ ಅಲ್ಲ, ಹಿರಿಯರನ್ನ ರಸ್ತೆ ದಾಟಿಸೋದು, ವಿಶೇಷ ಚೇತರನ್ನ ಸಮಾನವಾಗಿ ನೋಡೋದು, ಬಾಡೋಗ್ತಿರೋ ಗಿಡಗಳನ್ನ ಪೋಷಣೆ ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡೋದು, ಇವೆಲ್ಲವೂ ಶ್ರೇಷ್ಠವಾದ ಪುಣ್ಯನ ಸಂಪಾದನೆ ಮಾಡೋ ಅದ್ಭುತವಾದ ದಾರಿಗಳು. ಇದನ್ನ ಒಂದ್ಸಲ ಮಾಡು, ನಿನ್ನ ಜೀವನದಲ್ಲಿ ಆಗೋ ಅದ್ಭುತ ಬದಲಾವಣೆಗೆ ನೀನೇ ಸಾಕ್ಷಿಯಾಗಿರ್ತೀಯ. ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ನಾನು ಅದನ್ನ ಪಾಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ನನಗೆ ಒಂದು ಅರ್ಥ ಆಗ್ಲಿಲ್ಲ, ನಾನು ಅಲ್ಲಿ ಕೊಟ್ಟು ದುಡ್ಡನ್ನ ನೀನು ಇಲ್ಲಿಗೆ ಹೇಗೆ ಲಿಂಕ್ ಮಾಡಿದೆ? ಇಟ್ಸ್ ಕ್ವೈಟ್ ಕನ್ಫ್ಯೂಸಿಂಗ್. ಕ್ಯಾನ್ ಯು ಎಕ್ಸ್ಪ್ಲೇನ್? ಭಗವಂತ, ಭಗವಂತ, ಶಿವಪ್ರಸಾದ್ ಅಲ್ವಾ ಇವನು? ನೀನೇನ ಕೈ ಬಂದಿದ್ಯಾ ಇಲ್ಲಿ? ರೇ ಶಿವಪ್ಪ, ಇವನನ್ನ ಯಾಕ್ರೆ ಕರ್ಕೊಂಡ್ ಬಂದ್ರಿ? ಆ ACP ನೋಡಿದ್ರೆ ನಮ್ಮನ್ನ ಹಾಕೊಂಡು ರುಬ್ತಾರೆ. ಸರ್, ಸೂಸೈಡ್ ಅಟೆಂಪ್ಟ್ ಹೈ ವಿಟ್ನೆಸ್ ಇದೆ, ಅದಕ್ಕೆ ಎದೆ ಹಾಕೊಂಡು ಬಂದೆ. ಸರ್, ನಾನು ಏನು ಮಾಡಿಲ್ಲ ಸರ್. ರೇ ಶಿವಪ್ರಸಾದ್, ಪೊಲೀಸು ಮತ್ತೆ ಹೆಂಡತಿ ನಿಜ ಹೇಳು ಅಂತ ಕೇಳಿದ್ರೆ ಎಲ್ರು ಹೇಳೋದು ಇದನ್ನೇ, ನಾನೇನು ಮಾಡಿಲ್ಲ ಸಾರ್ ಅಂತ. ACP ಸಪೋರ್ಟ್ ಇದೆ ಅಂತ ಓವರ್ ಆಗಿ ಆಡ್ತಿದ್ಯಾ ಅನ್ಸುತ್ತೆ. ಹೌದು ಸರ್, ಇವನ್ ಮಾತ್ರ ಬಿಡ್ಬೇಡಿ, ರೌಡಿಗಳೆಲ್ಲ ಇವನಿಗೆ ಸಪೋರ್ಟು. ಸರ್, ನನಗೆ ಯಾಕೋ ಇವನ್ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅನಿಸ್ತಿದೆ. ಅದೇ ಸರ್, ಗ್ಯಾಂಗು ಸೆಲ್ಗೆ ಹಾಕಿ ರುಬ್ಬಿದ್ರೆ ಎಲ್ಲ ಗೊತ್ತಾಗತ್ತೆ. ಅವತ್ತು ನಿಮ್ಮ ಷಡ್ಕ ಆ ಕೆರಾಡಿ ಕಾಶಿನಾಥ ಹಾಗೆ ಹೇಗೆ ಅಂತ ದೊಡ್ಡದಾಗಿ ಹೇಳ್ತಾ ಇದ್ದ. ಬರ್ಲಿ ಅವನು, ಅವನ್ನೇ ಹಿಡ್ಕೋತೀನಿ. ಸರ್ 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 ಸರ್
ರುಬ್ಬೋ ಅಂತ ಕೆಲಸ ನಾನು ಏನು ಮಾಡಿಲ್ಲ ಸರ್. ಕಮಿಷನರ್ ಆಫೀಸಿಂದ ಫೈಲ್ ಕೊಟ್ಟು ಕಳ್ಸಿರು, ಕೊಟ್ಟಿವಪ್ಪ ಅಂದೇಳಿ ಬಂದೆ. ಅಯ್ಯಬ್ಬ, ಇವತ್ತಿನ ಕೆಲಸ ಮುಗೀತು. ಅಯ್ಯ ಶಿವ ಅವರೇ, ನೀವೇನ್ ಮರ್ರೆ ಇಲ್ಲ? ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬೆಟ್ಟದ ಮೇಲೆ ಹೋಗಿದ್ದ, ಎಳ್ಕೊಂಡು ಬಂದೆ. ಅಯ್ಯಬ್ಯಾ, ನಿಮಗೆ ಅಂತ ಬಂದಿತ್ತು ಮರ್ರೆ. ಯೂ ಕಾಶಿ, ಟೋಟಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಕಮ್ಯುನಿಕೇಶನ್ ಆಗಿ, ಮಿಸ್ಟೇಕ್ ಆಗಿ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನನಗೂ ಟೋಟಲಿ ಮಿಸ್ ಹೊಡಿತಿತ್ತು, ಸ್ವಲ್ಪ ಕ್ಲಾರಿಟಿ ಕೊಡಿ ಮರ್ರೆ. ಓಕೆ ಲೆಟ್ ಮೀ ಎಕ್ಸ್ಪ್ಲೈನ್. ಸರ್, ನನಗೆ ಒಂಟಿಯಾಗಿರ್ಬೇಕು ಅಂತ ಅನಿಸ್ದಾಗ್ಲೆಲ್ಲ ಆ ಬೆಟ್ಟದ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತು ಫ್ರೆಶ್ ಆಕ್ಸಿಜನ್ನ ತಗೊಂಡು ಬೇಡದೇ ಇರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಬಿಟ್ಬಿಟ್ಟು ಬರೋದು ನನ್ನ ರೂಟೀನ್ ಸರ್. ಇವತ್ತು ಕೂಡ ಹಾಗೆ ಹೋಗಿದ್ದೆ. ಹಾಗೇ ಯೋಚನೆ ಮಾಡ್ತಾ 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 ಸ್ವಲ್ಪ ತುದಿಲ್ ನಿಂತಿದ್ದೆ. ಅಷ್ಟಕ್ಕೆ ಅವರು ನಾನು ಸುಸೈಡ್ ಮಾಡ್ಕೊಳಕ್ ನಿಂತಿದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು ಸರ್. ಆಕ್ಚುಲಿ ನಾನು ಸೈಡ್ಗೆ ಹೋಗಿದ್ದೆ, ಸೂಸೈಡ್ಗಲ್ಲ. ಈ ಮಾತುಗಳನ್ನ ಸಂದರ್ಭ ಸಹಿತ ವಿವರಿಸಿದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ನನಗೂ ಗೊತ್ತು ಸರ್. ಐ ಆಮ್ ಎ ಜೆಂಟಲ್ಮನ್, ಐ ವಿಲ್ ನಾಟ್ ಡೂ ಲೈಕ್ ದಟ್, ಪ್ಲೀಸ್ ಬಿಲೀವ್ ಮೀ. ಹೌದು ಸರ್, ಇವ್ರು ಹೇಳೋದಲ್ಲ 100% ನಿಜಾಯೇ ಇರುತ್ತೆ. ಇವ್ರ ಮುಖ ಅಲ್ದಿರೋ ನನ್ನ ಮುಖ ಕಂಡಾರು ಬಿಟ್ಟು ಕಳಿಸಿ ಸರ್. ಪಾಪದ ಜನ. ಚಾನ್ಸೇ ಇಲ್ಲ. ಲಾಸ್ಟ್ ಟೈಮು ನನಗೆ ಚಮಕಾಯಿಸಿ ಇಲ್ಲಿಂದ ಹೋದ. ಈ ಸಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಲೋ, ಯಾರು? ಸರಿ, ನಾನು ಈಗಲೇ ಬರ್ತೀನಿ. ಏನ್ ಸರ್ ವಿಶೇಷ? ಸುಮಾರು ವರ್ಷಗಳಾದ್ರೂ ಮಕ್ಕಳಾಗಿರ್ಲಿಲ್ಲ ಅಂತ ನಾನು ಮಾದೇಶ್ವರನ್ಗೆ ಹರಕೆ ಹೊತ್ತಿದ್ದೆ. ಅದು ಈಗ ನೆರವೇರ್ತು. ನನಗೆ ಗಂಡು ಮಗು ಆಯ್ತಂತೆ. ನಾನು ಅಪ್ಪ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ಮಾದೇಶ್ವರ ರೀ, ಮುನ್ಸ್ವಾಮಿಗೆ ಹೇಳಿ ಗಾಡಿ ಎತ್ತ ಕೇಳ್ರಿ. ಹಾಗೆ ಸ್ಟೇಷನ್ ಇರೋರಿಗೆಲ್ಲ ಸ್ವೀಟ್ ಹಂಚ್ಬಿಡಿ. ಆಯ್ತು. ಮನೆ ಬಾಡಿಗೆ ಕಟ್ಟಿದೀಯನೋ? ಕಟ್ಟಿದ್ದೀನಪ್ಪ. ಮತ್ತ್ಯಾಕೆ ಬಂದಿದ್ದಾನೆ? ಬಾಡಿಗೆ ಜಾಸ್ತಿ ಮಾಡಕ್ ಬಂದಿರ್ಬೇಕು ರೀ. ಸುಮ್ಮನೆ ಹಿಂದೆ ನೀನೇ ಐಡಿಯಾ ಕೊಡ್ಬೇಡ. ನಿಮ್ಮ ಗುಸುಗುಸು ಎಲ್ಲ ನನಗೆ ಕೇಳಿಸ್ತಾ ಇದೆ. ನಾನು ಅದು ಯಾವುದಕ್ಕೂ ಬಂದಿಲ್ಲ. ನಾನು ಬಂದಿರೋದು ನೀವೆಲ್ಲ ಮನೆ ಖಾಲಿ ಮಾಡಲಿ ಅಂತ ಹೇಳೋದಕ್ಕೆ ಬಂದೆ. ಸರ್, ಏನು ಹೇಳ್ತಾ ಇದ್ದೀರಾ ಸರ್? ನೋಡು ಶಿವು, ನನಗೆ ಒಳ್ಳೆ ಗಿರಾಕಿ ಸಿಕ್ಕಿದ್ದಾರೆ. ಅದಕ್ಕೆ ಈ ಪ್ರಾಪರ್ಟಿನ ಮಾರ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು 2 ತಿಂಗಳು ಟೈಮ್ ಇದೆ. ಅಷ್ಟರೊಳಗಡೆ ನೀವು ಖಾಲಿ ಮಾಡಿಬಿಟ್ರೆ ಭಾರಿ ಒಳ್ಳೇದಾಗುತ್ತೆ. ಸರ್, ಏನು ಸರ್ ಸಡನ್ ಆಗಿ ಹೇಳ್ತಾ ಇದ್ದೀರಾ? ಅಲ್ಲ, ಇದು ನಿಮ್ಮ ಫೈನಲ್ ಡಿಸಿಷನಾ? ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋಂಗೆ ಇಂಥ ಒಳ್ಳೆ ಆಫರ್ ಬಂದಾಗ ಬಿಡಕ್ಕಾಗತ್ತಾ ಶಿವು? ಮಾರೋದಂತೂ ಪಕ್ಕ. ಅಣ್ಣ, 2 ತಿಂಗಳು ಟೈಮ್ ಕೊಟ್ಟಿದ್ದೀರಾ ನಿಜ. ಅಷ್ಟರಲ್ಲಿ ನಮಗೆ ಬೇರೆ ಮನೆ ಸಿಗುತ್ತೆ, ಅದು ನಿಜನೇ. ಆದರೆ ಈ ಮನೆ ನಮಗೆ ಒಗ್ಗೋಗಿದೆ ಅಣ್ಣ. ಹೌದು ಸರ್, ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಾವು ಈ ಮನೆಯಲ್ಲಿ ನೆಮ್ಮದಿಯಾಗಿದ್ದೀವಿ. ಈ ಮನೇಲಿ ನಕ್ಕಿದ್ದೀವಿ, ಹತ್ತಿದ್ದೀವಿ, ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀವಿ. ಇಂಥ ಮನೆನ ಬಿಟ್ಟು ಹೋಗು ಅಂದರೆ ನಾವು ಎಲ್ಲಿ ಅಂತ ಹೋಗೋದು ಸರ್? ನೋಡು ಶಿವು, ಎಲ್ಲಾರ್ಗು ಅವ್ರವ್ರ ಮನೆ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ನನಗೂ ನಂದೇ ಆದಂಥ ಕಮಿಟ್ಮೆಂಟ್ ಇರುತ್ತಲ್ವಾ. ನೀವು ಬೇರೆ ಈ ಮನೆಗೆ ಭಾಳ ಹಚ್ಕೊಂಡ್ಬಿಟ್ಟಿದ್ದೀರಾ. ಏನು ಮಗಳು? ಓಕೆನಪ್ಪ, ನಿನಗೋಸ್ಕರ ಒಂದು ಎಕ್ಸ್ಟ್ರಾರ್ಡಿನರಿ ಆಫರ್ ಕೊಡ್ತೀನಿ. ಈ ಮನೆನ ವ್ಯಾಪಾರಕ್ಕೆ ನಾನು 60 ಲಕ್ಷ ರೂಪಾಯಿ ಮಾತಾಡಿದ್ದೀನಿ. ನಿನಗೋಸ್ಕರ ಓನ್ಲಿ ಫಾರ್ ಯು 55 ಲಕ್ಷ ರೂಪಾಯಿಗೆ ಕೊಟ್ಬಿಡ್ತೀನಿ. ತಗೊಂಬಿಡು. $55 ಲಕ್ಷ? ಅಮ್ಮ, ನನ್ನ ಹುಡುಕ್ತೆ ಸಿಗ್ಲಿಲ್ಲ. ಬಾಯಿಗೆ ಬಾರಿಸ್ತೀನಿ. ಅಡ ಜೇಸು ಮೊದಲು ಸೌಂಡ್ ಬರಬಾರ್ದು. ಹುಡುಕ್ತಾ ಇಲ್ವಾ? ಇಲ್ಲಿ ಸಿಗುತ್ತೆ ಇರೋ. ಯಾಕೆ ಹೊಳ್ತಾ ಇದ್ಯಾ? ಏನಾಗ್ತೀರಿ? ಬರೀ ಹುಡುಕದೇ ಆಗೋಯ್ತಿ ಮನೇಲಿ. ಮಕ್ಳು ಸಾಕ್ಸು, ಗಂಡನ್ ಟೈ, ಮಾವನ್ ಮಾತ್ರೆ, ಬರೀ ಹುಡುಕು 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 ಅಷ್ಟೇ. ಏಯ್, ಇದೇನೋ? ಅಲ್ಲ, ಕರ್ಮ ಬೇರೆ. ಬರ ಕಡೆ. ಇಷ್ಟೆಲ್ಲ ಹುಡುಕಿದ್ರೆ ದೇವ್ರೆ ಸಿಕ್ಬಿಟ್ಟಿರೋನೋ ಏನೋ. ಇಲ್ಲೂ ಸಿಗತ್ತೆ ಕಸ, ಕಡ್ಡಿ, ಜೇಡ ಅಷ್ಟೇ. ಎಲ್ಲ ನನ್ ಕರ್ಮ. ಇದೇನೋ? ಅಲ್ಲಮ್ಮ.
ಅದ್ ಎಲ್ಲಿಟ್ಟಿರ್ತೀಯೋ ಏನೋ ಆ ದೇವ್ರಿಗೆ ಗೊತ್ತು. ಸ್ವಂತ ಮನೆ ಅಂತ ಆಗಿದ್ದಿದ್ರೆ ಇದನ್ನೆಲ್ಲ ಇಡೋದಕ್ಕೆ ಅಂತಾನೆ ಒಂದ್ ಜಾಗ ಮಾಡ್ಬೋದಾಗಿತ್ತು. ಆದ್ರೆ ಇದು ಬಾಡಿಗೆ ಮನೆ ಅಲ್ವೇ, ಯಾವತ್ತಾದ್ರೂ ಒಂದಿನ ಇಲ್ಲಿಂದ ಬಿಟ್ಟು ಹೋಗ್ಲೇಬೇಕಲ್ಲ. ಓಹೋ ಹಗ್ಗ, ಖಾಲಿ ಬಾಕ್ಸು. ನನಗೀಗ ಅರ್ಥ ಆಗ್ತದೆ ರೀ, ಮನೆಗ್ ಬಂದ್ ಹೊಸ್ತ್ರಲ್ಲಿ ಹಗ್ಗ ಎತ್ತಿಡು, ಖಾಲಿ ಬಾಕ್ಸ್ ಎತ್ತಿಡು ಅಂತ ಯಾಕೆ ಹೇಳ್ತಾ ಇದ್ರಿ ಅಂತ. ಈ ಮನೆ ಖಾಲಿ ಮಾಡ್ಬೇಕಾದ್ರೆ ಇರೋ ಐಟಮ್ಸ್ ಎಲ್ಲ ಕಟ್ಟಿ ಬಿಗಿಯಕ್ ಬೇಡವಾ? ಅದಕ್ಕೆ ಈಗ ಬಾಡಿಗೆ ಮನೆ ಎಲ್ ಸಿಗುತ್ತೋ, ಅದ್ರ ಓನರ್ ಹೆಂಗಿರ್ತಾನೋ, ಅಕ್ಕಪಕ್ಕದ ಮನೆಯವ್ರು ಹೆಂಗಿರ್ತಾರೋ, ನೀರಿರುತ್ತೋ ಇಲ್ವೋ, ಬಟ್ಟೆ ಒಣಗಾಕಕ್ ಜಾಗ ಇರುತ್ತೋ ಇಲ್ವೋ, ಹಬ್ಬ ಹರಿದಿನ ಅಂತ ಬಂದಾಗ ಪಾತ್ರೆ ಎಲ್ಲ ತೊಳ್ದಿಡಕ್ ಜಾಗ ಇರುತ್ತೋ ಇಲ್ವೋ, ಆ ಭಗವಂತನೇ ಬಲ್ಲ. ಇದಾ ಹೇಳು. ಅಳ್ಬೇಡ, ಸಿಕ್ತು ತಾನೇ ಈಗ ಬುಕ್ಕು. ಹೇಳ್ತೆ ತಾನೆ ಅಳ್ಬೇಡ ಅಂತ. ಮುಚ್ಚು ಬಾಯಿ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಎಲ್ಲೋ ಅವ್ರಪ್ಪನ್ ತರಾನೇ. ನೋಡ ಶಿವು, ನನ್ನ ಇಡೀ ಜೀವಮಾನದಲ್ಲಿ ಕಷ್ಟಪಟ್ಟು ದುಡಿದ ಹಣನೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಕಣು. ಯಾವತ್ತಾದ್ರೂ ಒಂದಿನ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಈ ಹಣನ ಉಪಯೋಗಿಸಿ ಅಂತ ನನ್ನ ಹೆಂಡತಿ ಮಾತು ತಗೊಂಡಿದ್ದು ಕಣು. ಶಿವು, ನನ್ನ ಮಗ ಸ್ವಂತ ಮನೆ ತಗೋತಿದ್ದಾನಲ್ಲ ಅನ್ನೋದೇ ಒಂದು ಖುಷಿ ಕಣನು. ಗುಡಿಸ್ಲಾದ್ರೂ ಪರವಾಗಿಲ್ಲ, ಸ್ವಂತ ಮನೆ ಮಾಡಬೇಕು ಅನ್ನೋದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳ ಆಸೆ. ತಗೋ, ಇದೊಂದು 5 ಲಕ್ಷ ಇದೆ. ಸರ್, ಮನೆ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಲೋನ್ಗೂ ಅಪ್ಲೈ ಮಾಡಿದ್ದೀನಿ. ದೇವ್ರ ದಯದಿಂದ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ ಸರ್. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ, ಆಲಿಸ್ತಾನೆ. ಆಮೇಲೆ ಶಿವು, ಪಕ್ಕದಲ್ಲಿ ಕಾರ್ನರ್ ಸೈಟ್ ನಂದೊಂದಿತ್ತಲ್ಲ, ಗೊತ್ತಲ್ಲ ನಿನ್ಗೆ? ಗೊತ್ತು ಸರ್. ಆ ಸೈಟ್ನ 40 ಲಕ್ಷಕ್ಕೆ ವ್ಯಾಪಾರ ಮಾಡಿದೆ. ಏನ್ ಅದೃಷ್ಟನಯ್ಯ ನಿಂದು. ಈ ಜಾಗ ಮನೆ ಎರಡೂ ಸೇರಿ ಬರೀ 55 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಹೌದು ಸರ್, ಎಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ. ಎಲ್ಲಿ ಲೈಫ್ ಲಾಂಗ್ ಬಾಡಿಗೆ ಮನೇಲೆ ಕಾಲ ಕಳೆದ್ಬಿಡ್ತೀವಿ ಅಂತ ಅನ್ಕೋತಾ ಇದ್ದೆ. ಸತ್ಯ, ಎಲ್ಲ ಒಳ್ಳೇದಾಗ್ತಾ ಇದೆ. ಇದೆಲ್ಲ ಕನಸ ಅಂತ ಅನಿಸ್ತಾ ಇದೆ. ಸಾರಿ ಸರ್, ಬಂದಾಗಿಂದ ಕೇಳಿಲ್ಲ. ಕಾಫಿ ಬೇಡ, ಕಂತೆ ಇರಿ ಸರ್. ಗಿರಿ, ಅಮೌಂಟು ತಂದೇರಿ. ಶಿವು, ನಾವು ಕೂಡ ಮೊದಲು ಬಾಡಿಗೆ ಮನೆಯಲ್ಲೇ ಇದ್ವಂತೆ. ನಮ್ಮ ಹಿರಿಕರು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಆಸ್ತಿ ಪಾಸ್ತಿ ಮಾಡಿದಕ್ಕೆ ಆ ಭಗವಂತ ಇವತ್ತೇನೋ ನಮ್ಮನ್ನ ಈ ಒಂದು ಪರಿಸ್ಥಿತಿನಲ್ಲಿ ಚೆನ್ನಾಗಿ ಇಟ್ಟಿದ್ದಾನೆ. ಇವಾಗ ನೀನು ಮಾಡ್ತಾರೋ ಈ ಕೆಲಸ ಇದೆಯಲ್ಲ, ಮುಂದೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಬಹಳ ಒಳ್ಳೇದಾಗತ್ತೆಯಾ. ಕರೆಕ್ಟಾಗಿ ಹೇಳಿದ್ರಿ ಸರ್. ಗಿರಿಜಮ್ಮ, ಮಹಾಲಕ್ಷ್ಮಿ ತಗೊಂಡ್ಬಂದಿ. ನಮಸ್ಕಾರ ಸರ್. ತಗೊಳ್ಳಿ ಸರ್. 10 ಲಕ್ಷ ಇದೆ ಅಡ್ವಾನ್ಸ್ ಅಮೌಂಟು. ಮಿಕ್ಕಿದ ಅಮೌಂಟ್ಗೆ ಲೋನ್ ಹಾಕಿದ್ದೀನಿ. ಲೋನ್ 10 ದಿವಸದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದ ಕೂಡಲೇ ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ಆಯಿತು. ಮಿಕ್ಕಿದ ಅಮೌಂಟ್ಗೆ ನೀನು ಲೋನ್ ಆದ್ಮೇಲೆ ಟ್ರಾನ್ಸ್ಫರ್ ಮಾಡು. ಅದಕ್ಕೆ ಮುಂಚೆ ಒಂದು ಚೆಕ್ ಬರ್ಕೊಟ್ಬಿಡು. ಅಯ್ಯೋ, ಗಾಬರಿ ಯಾಕಾಗ್ತಿದ್ಯಾ ಶಿವು? ನಿನ್ ಲೋನ್ ಅಮೌಂಟ್ ಆಗ್ತಾ ಇರೋಂಗೆನೆ ನಿನ್ನ ಚೆಕ್ನ ನಿನಗೆ ಹುಷಾರಾಗಿ ವಾಪಸ್ ಕೊಡ್ತೀನಿ. ಯಾಕೆ ಸರ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಹೇ ಚಿ ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ, ಆದ್ರೆ ಬ್ಯಾಂಕ್ನವ್ರ ಮೇಲೆ ನನಗೆ ಯಾಕೋ ನಂಬಿಕೆ ಇಲ್ಲ. ಶಿವು, ನಿನಗೆ ಬ್ಯಾಂಕ್ ವ್ಯವಹಾರ ಹೊಸದು ಅನ್ಸುತ್ತೆ, ಅದಕ್ಕೆ ಬಹಳ ಈಸಿಯಾಗಿ ಹೇಳ್ತಿದ್ಯಾ. ಅಣ್ಣ, ನಿಜವಾಗ್ಲೂ ಲೋನ್ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ, ನಾನು ಅದೇ ಹೇಳ್ತಿರೋದಮ್ಮ. ನೀವು ಏನು ಚಿಂತೆ ಮಾಡಬೇಡಿ. ಲೋನ್ ಆಗ್ತಾ ಇರೋಂಗೇನೆ ನಿಮ್ ಚೆಕ್ನ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ.
ಧೈರ್ಯಂ ಸಾಹಸಂ ಲಕ್ಷ್ಮಿ. ಅಬ್ಬಾ ಹೆದರ್ಬೇಡ ಶಿವು. ಈ ಥರ ದೊಡ್ಡ ದೊಡ್ಡ ವ್ಯವಹಾರಗಳ ಕೈ ಹಾಕ್ಬೇಕಾದ್ರೆ ಈ ಸಣ್ಣ ಪುಟ್ಟ ಗಾಬರಿ ಇರಬೇಕು, ಭಯ ಇರಬೇಕು. ಆಗ್ಲೇ ಅದು ಪ್ರಕ್ರಿಯೆ, ಅದು ಹಂಗಾಗತ್ತೆ, ಒಳ್ಳೇದಾಗತ್ತೆ. ಧೈರ್ಯವಾಗಿರು. ದೇವರು ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ. ಒಳ್ಳೆ ಮನಸ್ಸಿಂದ ನಾನು ಈ ಮನೆ ಕೊಡ್ತಾ ಇದ್ದೀನಪ್ಪ. ಚೆನ್ನಾಗಾಗುತ್ತೆ ನಿಮಗೆ. ಸರಿ ನೋಡಿ, ಥ್ಯಾಂಕ್ ಯು ಶಿವು. 10 ದಿವಸ ನಾನು ಕಾಯ್ತೀನಿ. 11ನೇ ದಿವಸ ಈ ಚೆಕ್ಕನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀನಿ. ಕ್ಲಿಯರ್ ಆಯ್ತಾ? ಬಹಳ ಸಂತೋಷ. ಕ್ಲಿಯರ್ ಆಗ್ಲಿಲ್ವಾ? ಕ್ರಿಮಿನಲ್ ಕೇಸು, ನಾಳೆ ಜೈಲು ಗೀಲು ಅಂತ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಮನೇನೂ ಹೋಗುತ್ತೆ, ಮರ್ಯಾದೆನೂ ಹೋಗುತ್ತೆ. ವ್ಯವಹಾರದಲ್ಲಿ ನಾನು ತುಂಬ ಕಟ್ನಿಟ್ಟು. ಅರ್ಥ ಆಯ್ತಾ ಶಿವು? ಗಿರ್ಜಮ್ಮ ಹೋಗ್ಬರ್ತೀನಮ್ಮ. ಬರ್ಲಾ ಶಿವು? ಹಾಂ, ಹುಷಾರ್ ಹುಷಾರ್. ನೋಡಪ್ಪ ಶಿವು, ನೋಡಪ್ಪ, ನನ್ನ ಕೈಲಿ ಏನೂ ಇಲ್ಲ. ನಿನ್ನ ಲೋನ್ ಅಪ್ಲಿಕೇಶನ್ ಫೈಲ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿದ್ಯಾ ಸರ್? ಏನು ಹೇಳ್ತಾ ಇದ್ದೀರಾ? ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಅಂತ ಅವತ್ತು ನೀವೇ ಹೇಳಿದ್ರಲ್ಲ ಸರ್. ಹೂನಪ್ಪ ಹೇಳಿದ್ದೆ, ಆದ್ರೆ ಏನು ಮಾಡೋದು? ಅದ್ಯಾವುದೋ ನಂಜನಗೂಡು ಬ್ಯಾಂಕಲ್ಲಿ ನಿನ್ನ ಹಳೆ ಬ್ಯಾಂಕ್ ಅಕೌಂಟ್ ಸಿಕ್ಕಿದೆ ಅಂತೆ. ವೆರಿಫಿಕೇಶನ್ ಟೈಮಲ್ಲಿ ಗೊತ್ತಾಗಿದೆ ಅದರಲ್ಲೇನೋ ಸಮಸ್ಯೆ ಇದೆಯಂತೆ. ಅದು ಇಲ್ಲಿ ಹೈಲೈಟ್ ಆಗ್ತಾ ಇದೆ, ಹಾಗಾಗಿ ರಿಜೆಕ್ಟ್ ಆಗಿದೆ. 15 ದಿವಸದಲ್ಲಿ ಲೋನ್ ಆಗುತ್ತೆ ಅಂತ ಅವತ್ತು ನೀವೇ ಗ್ಯಾರಂಟಿ ಕೊಟ್ರಲ್ಲ ಸರ್. ಪಾಪ ನಮ್ಮ ಮನೆಯವರು ಸ್ವಂತ ಮನೆ ಆಗುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಅಂತೂ ಊರಿಗೆಲ್ಲ ಟಾಮ್ ಹೊಡೆದ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಲೋನ್ ರಿಜೆಕ್ಟ್ ಆಗಿ ನಾನು ಮನೆ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಸರ್. ನನ್ನ ಮಾನ 3 ಕಾಸಿಗೆ ಹರಾಜಾಗ್ಬಿಡುತ್ತೆ ಸರ್. ಸರ್ ನನಗೆ ಇನ್ನೊಂದು 4 ದಿವಸ ಟೈಮ್ ಇದೆ ಸರ್. ದಯವಿಟ್ಟು ಹೆಂಗಾರು ಮಾಡಿ ಲೋನ್ ಅಪ್ರೂವ್ ಮಾಡಿಸ್ಕೊಡಿ ಸರ್. ನೀವು ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡಪ್ಪ ಶಿವು, ನಾನೇನು ಮಾಡಲಿ ನೀನೇ ಹೇಳು. ಒಂದು ಲೋನ್ ಅಪ್ರೂವ್ ಆಗಬೇಕು ಅಂತಂದ್ರೆ ಲೋನ್ ಡಾಕ್ಯುಮೆಂಟೇಶನ್ ವೆರಿಫೈ ಆಗಬೇಕು. ಅದು ಮೊದಲನೇ ಹೆಜ್ಜೆ. 2ನೇ ಸ್ಟೆಪ್ ಅದನ್ನು ನಾನು ನೋಡಿ ಓಕೆ ಮಾಡಬೇಕು. 3ನೇ ಹೆಜ್ಜೆ ನಾನು ಓಕೆ ಮಾಡಿದ ಫೈಲ್ನ ಸೀನಿಯರ್ ಮ್ಯಾನೇಜರ್ ಟೇಬಲ್ ಮೇಲೆ ಇಡಬೇಕು. ಅವರು ಅದನ್ನು ನೋಡಿ ವೆರಿಫೈ ಮಾಡಿ ಓಕೆ ಮಾಡಿದ ಮೇಲೇ ಲೋನ್ ಅಪ್ರೂವ್ ಆಗೋದು. ಆದರೆ ಇಲ್ಲಿ ನಿನ್ನ ಫೈಲು ಫಸ್ಟ್ ಸ್ಟೇಜಲ್ಲಿ ಎಕ್ಕಿಟ್ಟು ಹೋಗಿದೆಯಲ್ಲಪ್ಪ. ಹಾಂ, ಆದರೂ ಹೋಗಲಿ ಅಂತ ಅವ್ರ ಹತ್ರ ಕಾಡಿ ಬೇಡಿ ನಿನ್ನ ಫೈಲ್ನ ಮೂವ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಹೊಸದಾಗಿ ಬಂದಿರೋ ಸೀನಿಯರ್ ಮ್ಯಾನೇಜರ್ ಯಾವ ಥರ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾವುದೇ ಥರ ರಿಸ್ಕ್ ತಗೊಳ್ಳಲ್ಲಪ್ಪ. ಸರ್, ನಮ್ಸಿ ಈ ರೀತಿ ಮೋಸ ಮಾಡಬಾರ್ದು ಸರ್. ಅಲ್ಲ, ಆಗಲ್ಲ ಅನ್ನೋ ಹಾಗಿದ್ದಿದ್ರೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ ಸರ್. ಸರ್, ನಾವು ಮಿಡ್ಲ್ ಕ್ಲಾಸ್ನವರು ಯಾರಾದರೂ ಸಣ್ಣದಾಗಿ ನಂಬಿಸಿದ್ರು ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂಡ್ಬಿಡ್ತೀವಿ. ನಮ್ಮ ಕನಸನ್ನೆಲ್ಲ ನುಚ್ಚುನೂರು ಮಾಡ್ಬಿಡಿ ಸರ್. ಸರ್, ನೀವು ಲೋನ್ ಕೊಡೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ ಸರ್. ಓ, ಇಲ್ಲೇ ಧರಣಿ ಕೂರ್ಬೇಕಂತಿದ್ಯೇನೋ? ನೋಡು, ಈಗಿಂದೀಗಲೇ ಆಚೆ ಹೋಗ್ಲಿಲ್ಲ ಅಂತಂದ್ರೆ ಸೆಕ್ಯೂರಿಟಿನ ಕೂಗಿ ಕತ್ ಹಿಡ್ದು ಆಚೆ ತರಬೇಕಾಗತ್ತೆ. ಹುಷಾರ್. ಕತ್ ಹಿಡಿದು ಆಚೆಗೆ ದಬ್ಬಿಸ್ತೀರಾ? ರೀ, ಆಗ್ಲಿಂದ ಫೋನ್ ಆತರ ಬಡ್ಕೋತಾನೆ ಇದೆ. ಯಾಕೆ ಎತ್ತುತ್ತಾ ಇಲ್ಲ ನೀವು? ರೀ, ಏನಾಯ್ತು ನಿಮ್ಗೆ? ಗಿರಿ, ಲೋನ್ಗೆ ಅಪ್ಲೈ ಮಾಡಕ್ ಹೋದಾಗ ಥ್ಯಾಂಕ್ ಯು ಹೇಳಕ್ ಕೈ ಕೊಟ್ಟು ಬ್ಯಾಂಕ್ನವರು ಇವತ್ತು ಲೋನ್ ಆಗಲ್ಲ ಅಂತ ಕೈ ಕೊಟ್ಬಿಟ್ರು. ರೀ, ಈ ವಿಷಯನ ಈಗ ಹೇಳ್ತಿದ್ದೀರಲ್ಲ, ಆಗ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ? ಗಿರಿ, ಒಳ್ಳೆ ಸುದ್ದಿ ಹೇಳಕ್ಕೆ ಟೈಮ್ ನೋಡ್ಕೊಂಡು ಹೇಳಬೇಕು. ಕೆಟ್ಟ ಸುದ್ದಿಗೆ ಯಾವ ಮುಹೂರ್ತ? ಓನರ್ಗೆ ಚೆಕ್ ಕೊಟ್ಬಿಟ್ಟಿದ್ದೀನಿ. ಬ್ಯಾಲೆನ್ಸ್ ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ಕೇಸ್ ಆಗ್ತೀನಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೀ, ಬಡ್ಕೋತೀನಿ, ದಿನ ಬಲಮಗ್ಲಲ್ಲೇ ಎದ್ದೇಳಿ ಅಂತ. ನನ್ನ ಮಾತೆ ಕೇಳಲ್ಲ ನೀವು. ಇವತ್ತು ನೀವು ಎಡಮಗ್ಲಲ್ಲೇ ಎದ್ದಿರ್ಬೇಕು. ಅದಕ್ಕೆ ಲೋನ್ ಕ್ಯಾನ್ಸಲ್ ಆಗಿರೋದು. ಸುಮ್ಮನೆ ಇರೋಗಿರಿ. ಅಲ್ಲ, ಬ್ಯಾಂಕ್ ಅವ್ರೇನು ನಮ್ಮ ರೂಮ್ಗೆ CCTV ಹಾಕಿರ್ತಾರ. ನಾನು ಎಡಗಡೆ ಎದ್ನ ಬಲಗಡೆ ಎದ್ನ ಅಂತ ತಿಳ್ಕೊಂಡು ಲೋನ್ ಕ್ಯಾನ್ಸಲ್ ಮಾಡೋದಕ್ಕೆ. ಮೊದಲೇ ಬೈಕೆ ಗಂಟ್ಲು ಒಣಗ್ತಾ ಇದೆ. ಓನರ್ಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಿದೆ. ಆಗ್ಲಿಂದ ಫೋನ್ನ ಸೈಲೆಂಟ್ ಮಾಡ್ತಾ ಇದ್ದೀನಿ. ಅಪ್ಪ,
ಓನರ್ ಅಂಕಲ್ ಬಂದಿದ್ದಾರೆ. ಸ್ಕಂದ, ಅಪ್ಪ ಮನೇಲಿಲ್ಲ. ಹಾ, ಫೋನ್ ಬಿಟ್ಬಿಟ್ಟು ಆಚೆ ಹೋಗಿದ್ದಾರೆ ಅಂತ ಹೇಳ್ತೀಯಾ? ಸರಿ ಅಪ್ಪ. ಗಿರಿ, ನಂಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಅವ್ರೇನಾದ್ರು ರೂಮ್ ಒಳಗೆ ಬಂದ್ಬಿಟ್ರೆ ಬಚ್ಚಿಟ್ಕೊಂಡ್ಬಿಡ್ತೀನಿ. ರೀ, ಎಲ್ಲಿ ಪುಟ್ಟ ನಿಮ್ಮಪ್ಪ? ಅದು ಅಪ್ಪ ಮನೇಲಿ ಇಲ್ವಂತೆ. ಮೊಬೈಲ್ನ ಮನೇಲೆ ಬಿಟ್ಟು ಹೊರಗೆ ಹೋಗಿದಾರಂತೆ. ಓ ಹೌದಾ? ಇದನ್ನ ಯಾರು ಹೇಳಿದ್ರು? ರೂಮಲ್ಲಿ ಅಪ್ಪನೇ ಹೇಳಿದ್ರು. ರೂಮ್ನಲ್ಲಿ ಅಪ್ಪನೇ ಹೇಳಿದ್ರಾ? ಪಿತಾಜಿ, ಸರಿ ಸರಿ, ಬರ್ಲಿ ಬರ್ಲಿ, ವೆಯ್ಟ್ ಮಾಡ. ರೀ, ಓಹೋ, ಫೋನ್ನ ಮನೇಲಿ ಬಿಟ್ಟು ಹೋದ ಶಿವು ಮಹಾರಾಜರು ರೂಮಿಂದ ಆಚೆ ಬರ್ತಾರೆ. ಬನ್ನಿ ಬನ್ನಿ ಬನ್ನಿ, ಸ್ವಾಗತ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಸಾರಿ ಸರ್. ಕತೆ ಎಲ್ಲ ಬೇಡ, ನನಗೆ ಕಂತೆ ಬೇಕು. ನೋಡಯ್ಯ ಶಿವು, ನೀವು ತುಂಬಾ ಒಳ್ಳೆ ಜನ, ಬಹಳ ಮರ್ಯಾದಸ್ಥರು, ನಂಬಿಕಸ್ಥರು ಅಂತ ಈ ಮನೇನ ಬಹಳ ಕಡಿಮೆ ಬೆಲೆಗೆ ಕೊಡೋದು ಒಪ್ಕೊಂಡಿದ್ದೆ. ನನ್ನ ಹತ್ರನೇ ಆಟ ಆಡ್ತಾ ಇದೀಯ. ನಾನು ನನ್ನ ಆಟಗಳನ್ನ ಸ್ಟಾರ್ಟ್ ಮಾಡ್ಲಾ? ತಾತ, ಈ ಬುಕ್ ಎಲ್ಲ ಬೇಡ, ಇದನ್ನೆಲ್ಲ ಇಟ್ಬಿಡಿ. ನಿನಗೆ ಬೇಡ, ನನಗೆ ಬೇಕು. ಸುಮ್ಮನೆ ಹೋಗು. ಅದೇನು ನಿಮ್ಮ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಅಡಿಗೆ ಮನೆ ಸಾಮಾನೆಲ್ಲ ಕಟ್ಟಿಡೋದೇ ಇವಾಗಿರೋ ದೊಡ್ಡ ಕೆಲಸ. ಸ್ಕಂದ, ಪ್ರಣಿ, ನಿಮ್ಮ ಬುಕ್ಸ್ ಎಲ್ಲ ಕರೆಕ್ಟಾಗಿ ಎತ್ತಿಟ್ಕೊಳ್ಳಿ. ಆಮೇಲೆ ನಂಗೆ ಅದು ಕಳ್ದೋಯ್ತು ಇದು ಕಳ್ದೋಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮಾವ, ನಿಮ್ಮ ವಾಕಿಂಗ್ ಸ್ಟಿಕ್ಕು ಮತ್ತೆ ಮಾತ್ರೆಗಳನ್ನ ಮರೀದೇ ಎತ್ತಿಟ್ಕೊಂಬಿಡಿ, ಆಯ್ತಾ? ಆಯ್ತಮ್ಮ. ರೀ, ನಿಮ್ಮ ಫೈಲ್ಸ್ ಎಲ್ಲ ಒಂದ್ ಕಡೆ ಜೋಡಿಸಿಟ್ಬಿಟ್ಟಿದ್ದೀನಿ, ಅದನ್ನೆಲ್ಲ ನೀವೇ ನೋಡ್ಕೋಬೇಕು. ನನಗೆ ಗೊತ್ತಾಗಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ ಅಡಿಗೆ ಮನೆಯಲ್ಲಿ. ಶಿವು, ಆಹಾ, ನಮಸ್ಕಾರ ಯಜಮಾನ್ರೆ. ಅದೃಷ್ಟ ಅಂದ್ರೆ ನಿಂದೇನಪ್ಪ. ಸರ್, ಮನೆ ಖಾಲಿ ಮಾಡ್ತಾ ಇದೀವಿ. ಇದರಲ್ಲಿ ಏನ್ ಸರ್ ಅದೃಷ್ಟ? ಆಲ್ಮೋಸ್ಟ್ ಎಲ್ಲ ಆಗೋಯ್ತು ಸರ್. ಆಟೋಗೂ ಹೇಳ್ಬಿಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಬಂದ ತಕ್ಷಣ ಹೊಟ್ಬಿಡ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ ಸ್ವಂತ ಮನೆ ಬಿಟ್ಬಿಟ್ಟು? ಹಾ, ಸ್ವಂತ ಮನೆನಾ? ಹೌದು ಶಿವು, ಇನ್ಮೇಲಿಂದ ಈ ಮನೆ ನಿಮ್ ಸ್ವಂತದ್ದು. ಅಣ್ಣ, ನೀವು ಹೇಳ್ತಿರೋದು ನಮಗೊಂದು ಅರ್ಥ ಆಗ್ತಾ ಇಲ್ಲ. ನೆನ್ನೆ ತಾನೇ ನೀವಷ್ಟೆಲ್ಲ ಹೇಳಿ ಇವತ್ತು ಈ ಮನೆ ನಮ್ದೆ ಅಂತ ಆಡ್ಕೋತಾ ಇದ್ದೀರಲ್ಲ ಅಣ್ಣ. ಅಯ್ಯೋ ಗಿರ್ಜಮ್ಮ, ನಾನು ಯಾಕೆ ಆಡ್ಕೊಳ್ಳಿ? ನಮ್ಮ ಮನೆ ದೇವರು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಮೇಲಾಣೆ, ಈ ಮನೆ ನಿಮ್ಮದೇ, ನಿಮ್ಮ ಸ್ವಂತದ್ದೇ. ಶಿವು, ದುಡ್ಡು ನನ್ನ ಅಕೌಂಟ್ಗೆ ಬಂದಾಯ್ತು, ಅದಕ್ಕೆ ಸ್ವೀಟ್ ತಗೊಂಡು ಜೊತೆಗೆ ಬಂದಿದ್ದೀನಿ ನಾನು. ತಗೋ ಸ್ವೀಟ್ ತಗೋ. ಸರ್ ಪ್ಲೀಸ್ ಇರಿ ಸರ್, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳಿ ಸರ್. ಅದನ್ನ ನಾವು ಹೇಳ್ತೇವೆ. ಅಂಕಲ್, ಆಂಟಿ, ನೀವು? ನಾವೇ, ಆದ್ರೆ ನಡೆದಿರೋ ವಿಷಯ ನಾವ್ ಹೇಳಲ್ಲ, ಅವನು ಹೇಳ್ತಾನೆ. ಮಲ್ಲಿಕಾರ್ಜುನ್, ಚೆನ್ನಾಗಿದೆಯಾ? ನೋಡಿ, ಬಹಳ ವಿಶ್ವ, ಇವನೇ ಕಾಣ ನನ್ನ ಮಗ. ನಿನ್ನ ಮಗನ? ಅಯ್ಯೋ ಕಂದ, ಎಷ್ಟು ಬೆಳೆದು ಬಿಟ್ಟಿದ್ಯೋ. ಅದೇ ಹೊಸದಾಗಿ ಕೆಲಸ ಸಿಕ್ಕಿದೆ, ಇಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ಅವರೇನಾ? ಅವನೇ ಕಣಮ್ಮ ಇವನು. ಥ್ಯಾಂಕ್ ಯು ಮಾರ್ಗಿ ಅವರೇ. ಕಂಗ್ರಾಟ್ಸ್ ಶಿವು. ಥ್ಯಾಂಕ್ ಯು ಅಣ್ಣ. ಅಂತೂ ಹಿಡಿದಾಟ ಸಾಧಿಸ್ಬಿಟ್ಟೆ. ಆ ಭಗವಂತ ನಿನ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ ಯು ಅಣ್ಣ. ಆದ್ರೂ ನೀ ಒಂಥರ ಲಕ್ಕಿ ಮ್ಯಾನ್ಗಳಪ್ಪ. ಮನೆಗಳು ತಗೋಬೇಕು ಅಂದ್ರೆ ಮಚ್ಚಗಳಿರ್ಬೇಕಪ್ಪ. ಮಚ್ಚಗಳು ನಿನ್ಕ ಸ್ವಲ್ಪ ಜಾಸ್ತಿನೇ ಅವೇ ಅನಿಸ್ತವೆ.
ಕಂಗ್ರಾಚುಲೇಷನ್ಗಳು. ಏ ಬಾಬು ಅಲ್ಲಪ್ಪನೆ ಗೊತ್ತು ಎಂ ಬಾಬು ಮಾಲೂರ್ ಬಾಬು, ಒಂದು ಮನೆ ತಗೊಳ್ಳೋಷ್ಟೊತ್ತಿಗೆ ಪಡಬಾರ್ದು ಪಾಡು ಪಟ್ಟಿದ್ದೀನಿ. ಎರಡು ಸರಿ ಸ್ಟೇಷನ್ಗೆ ಹೋಗಿ ಬಂದಿದ್ದೀನಿ ಅಂತಾದ್ರಲ್ಲಿ ನೀನ್ ನೋಡಿದ್ರೆ ಮಚ್ಚಗಳು ಮನೆಗಳು ಅಂತ ಹೇಳ್ತಾ ಇದೆಯಲ್ಲ. ಆದ್ರೂ ನಿನ್ನ ಪ್ರೀತಿಗಳಿಗೆ ನನ್ನ ಥ್ಯಾಂಕ್ ಯುಗಳು. ಎಲ್ಲರಿಗೂ ಥ್ಯಾಂಕ್ ಯು. ಆದ್ರೂ ಶಿವು ತಗೊಂಡೆ ಸೈಟ್ ತಗೊಂಡು ಲೇಟೆಸ್ಟ್ ಡಿಸೈನ್ ಅಲ್ಲಿ ಹೊಸ ಮನೆನೇ ಕಟ್ಟಿಸ್ಬೋದಾಗಿತ್ತು. ಅದು ಬಿಟ್ಟು ಇವತ್ತೋ ನಾಳೆನೋ ಬಿದ್ದೋಗೋ ಆ ಲಡ್ಕಾಸಿ ಮನೆಗೆ ಇಷ್ಟೆಲ್ಲ ದುಡ್ಡು ಸುರಿದಿದ್ಯಾ. ಇರ್ಲಿ, ಇವರೆಲ್ಲ ಕೈ ಕೊಡ್ತಾ ಇದಾರೆ, ನಾನು ಕೊಟ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್. ಸಾರ್, ಮಗುನಿರೋ ತಾಯಿಗೆ ಮಾತ್ರ ಗೊತ್ತು ಸಾರ್ ಮಗುನಿರೋ ಕಷ್ಟ ಏನು ಅಂತ. ಮಾತಾಡ್ಕೊಳ್ಳೋರೇನ್ ಸರ್ ಮಾತಾಡ್ಕೋತಾರೆ. ಮುಖ ಹಿಂಗಿರ್ಬೇಕಾಗಿತ್ತು, ಮೂಗ್ ಹಿಂಗಿದ್ರೆ ಚೆನ್ನಾಗಿರೋದು, ಕಣ್ಣು ಇನ್ನು ಚೂರು ಹಿಂಗಿರ್ಬೋದಾಗಿತ್ತು ಅಂತ ಅಲ್ವಾ ಬಾಸ್ಕಿ ಸರ್? ಹಾ, ಅದು ಸರಿನೇ. ಯಾಕೆಂದ್ರೆ ಹೆತ್ತೋರ್ಗೆ ಹೆಗಣ ಮುದ್ದಲ್ವಾ. ಅದನ್ ಬಿಡಿ ಶಿವ ಸರ್, ನಮ್ಗೆಲ್ಲ ಪಾರ್ಟಿ ಎಲ್ಲಿ ಕಡಿಸ್ತೀರಾ? ಮುನಿಯಪ್ಪನ್ ಬೇಕ್ರಿ ಬೈಟು ಟೀ 8 ಅಣೆ ಆಲ್ಕೋವಾ ಫಿಕ್ಸು. ನೆಗೆಟಿವ್ ಬಾಸ್ಕೆ ಸಾಕು ಸುಮೀರೋ. ನಮ್ ಶಿವು ಟೀಗಳು ಕೊಡ್ಸೋರು ಅದೇ ದೊಡ್ಡ ಪಾರ್ಟಿಗಳು. ಮಾತುಗಳಾಡ್ತಾನೆ ಮಾತುಗಳು. ಹಂಗಂತ ಟೀಗಳು ಕೊಟ್ಬಿಡಪ್ಪ, ಪಾರ್ಟಿಗಳೇ ಕೊಡಿಸ್ತೀನಿ. ಬರ್ತೀನಿ. ನನಗ್ ಪಾರ್ಟಿ ಕೊಡಲ್ವಾ ಶಿವಪ್ರಸಾದ್? ಭಗವಂತ, ನೀನು ನನಗೆ ಈ ಮನೆ ಕೊಟ್ಟಿದ್ದೇ ನೀನು. ನಿನಗೆ ನಾನು ಏನ್ ತಾನೇ ಕೊಡಕ್ಕಾಗುತ್ತೆ. ಆದ್ರೂ ಮನೆ ತಗೊಂಡ್ಮೇಲೆ ಲೈಫೇ ಚೇಂಜ್ ಆಗೋಯ್ತು ನೋಡು. ನನಗೆ ಯಾವ ಬದಲಾವಣೆನೂ ಕಾಣಿಸ್ತಿಲ್ಲ. ಯಾಕೆ ಭಗವಂತ? ಮನೆ ಪತ್ರದಲ್ಲಿ ಹೆಸರು ಬದಲಾಗಿದೆ ಶಿವಪ್ರಸಾದ್, ಆದ್ರೆ 20 ವರ್ಷದಿಂದ ಅದೇ ಮನೆಯಲ್ಲಿದ್ದೆ. ಈಗಲೂ ಅದೇ ಮನೆಯಲ್ಲಿ. ಆಗ ಮನೆಗೆ ಬಾಡಿಗೆ ಕಟ್ತಿದ್ದೆ, ಈಗ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದೆ. ಏನಿದೆ ವ್ಯತ್ಯಾಸ? ಹೀಗನ್ಬಿಟ್ಟ? ಹಾ, ನಿನಗೆ ಪರ್ಮನೆಂಟ್ ಅಡ್ರೆಸ್ ವಿಷಯ ಗೊತ್ತಾ? ಈಗ ಅಕ್ಕಪಕ್ಕದವರೆಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ, ಆಫರ್ ಲೆಟರ್ಗೆ ಎಲ್ಲ ನಮ್ಮನೆ ಅಡ್ರೆಸ್ ಕೇಳ್ತಾ ಇದಾರೆ. ಯಾಕೆಂದ್ರೆ ಈಗ ನಮ್ಮನೆ ಅಡ್ರೆಸ್ ಪರ್ಮನೆಂಟ್ ಆಯ್ತಲ್ಲ, ಅದಕ್ಕೆ. ಇಲ್ಲಾಗಿದೆ ಭಗವಂತ ಚೇಂಜಸ್. ದೇಹದಿಂದ ದೇಹಕ್ಕೆ ಓಡಾಡೋ ಆತ್ಮಕ್ಕೆ ಯಾವುದೇ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಆಗಿದ್ಮೇಲೆ ದೇಹಕ್ಕೆ ಯಾಕೆ ಪರ್ಮನೆಂಟ್ ಅಡ್ರೆಸ್? ಅಂದ್ರೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಪಡೋದೇ ತಪ್ಪು ಅಂತೀಯಾ? ಖಂಡಿತ ತಪ್ಪಲ್ಲ. ಆದ್ರೆ ಸ್ವಂತ ಮನೆ ಇಲ್ಲ ಅಂತ ಕೊರಗೋದು ತುಂಬಾ ತಪ್ಪು. ಬಂದಾಗಿಂದ ಮನೆಗೆಲ್ಲ ಕಂಡ್ಕೊಂಡು ಸುಮ್ಮನೆ ಕೂಕೊಂಡಿರಲ್ಲ ಗುರುಗಳೇ. ಎಂತಾರು ಸಮಸ್ಯೆ ಇದ್ರೆ ಹೇಳಿ ಮರ್ರೆ. ಇದೆ ಈ ಮನೆಯಲ್ಲಿ ವಾಸ್ತು ಸಮಸ್ಯೆ ಖಂಡಿತವಾಗಿಯೂ ಇದೆ. ಏನಕ್ಕ ಇವರು ಆಪ್ತ ಮಿತ್ರ ಫಿಲ್ಮ್ ಅವಿನಾಶ್ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಅದೇನ್ ಸಮಸ್ಯೆ ಅಂತ ನೀವೇ ಬಾಯ್ ಬಿಟ್ಟು ಹೇಳಿ ಸ್ವಾಮಿ. ಕುಬೇರನ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅದಕ್ಕೆ ಕುಬೇರ ಧಗಧಗ ಅಂತ ಉರಿದೋಗ್ತಾ ಇದ್ದಾನೆ. ಗಿರಿ, ಅಡುಗೆ ಮನೆ ಮೂಲೆಯಲ್ಲಿ ಜಿರಳೆ ಇದ್ದಿದ್ದಕ್ಕೆ ರಾಮ ರಾಮ ಅನ್ಕೊಂಡು ಲಕ್ಷ್ಮಣ ರೇಖೆ ಹಾಕ್ತೆ, ಆದ್ರೂ ಹೋಗ್ಲಿಲ್ಲ. ಈಗ ಕುಬೇರನ್ಗೆ ಯಾವ ರೇಖೆ ಹಾಕ್ಲಿ? ಇಂಥ ವಿಷಯಗಳೆಲ್ಲ ತಮಾಷೆ ಮಾಡಬಾರ್ದು, ಸುಮ್ಮನೆ ನಿಂತ್ಕೊಳ್ರಿ. ಇನ್ನು ಅಗ್ನಿಮೂಲೆ. ಅಗ್ನಿಮೂಲೆಯಲ್ಲಿ ಬೆಡ್ರೂಮ್ ಇರೋದ್ರಿಂದ ನೀವು ದುಡಿತಾ ಇರೋ ದುಡ್ಡು ಯಾವುದು ಕೈಗೆ ಹತ್ತುತ್ತಾ ಇಲ್ಲ. ಸ್ವಾಮಿ, ನಾನು ಅಲ್ಲಿ ಮಲಗೋದು, ಅದ್ಯಾವ ಮೂಲೆ? ಅದು ವಾಯುಮೂಲೆ. ವಾಯುಮೂಲೆ. ಅದಕ್ಕೆ ರಾತ್ರಿ ಎಲ್ಲ ಹಿಂದೆ ಸೌಂಡ್ ಬರ್ತಾ ಇತ್ತು. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಗುಣ ಆಗ್ಲಿಲ್ಲ. ಅಂದ್ರೆ ಇದು ವಾಯುಮೂಲೆ ದೋಷ. ಹೌದು. ಇನ್ನು ಆ ದಿಕ್ಕಿಗೆ ಬಂದ್ರೆ ಅಲ್ಲಿ ಮಕ್ಕಳು ಬೆಡ್ರೂಮ್ ಇರೋ ಕಾರಣ ವಿದ್ಯೆ ಎಲ್ಲ ನೈವೇದ್ಯ ಆಗೋಗ್ತಾ ಇದೆ. ನಿಜ. ಅದಕ್ಕೆ ಪಾಪ ನಮ್ ಸ್ಕಂದನ್ ಮಾರ್ಕ್ಸ್ ಕಾರ್ಡಲ್ಲಿ ಕೋಳಿ ಫಾರ್ಮಲ್ಲಿ ಇರೋಕ್ಕಿಂತನೂ ಜಾಸ್ತಿ ಮೊಟ್ಟೆಗಳಿವೆ. ಪ್ರಣೀನು ಅದೇ ರೂಮಲ್ಲಿ ಇರೋದು, ಅವಳು ಮಾತ್ರ ಯಾಕೆ ಚೆನ್ನಾಗಿ ಓದ್ತಾಳೆ? ಗುರುಗಳೇ, ನೀವೇ ಎಲ್ಲ ಕಂಡಿರಿ. ಪಾಪ ನಮ್ಮ ಶಿವ ಅವ್ರು ರೀಸೆಂಟ್ ಆಗಿ ಮನೆ ತಗೊಂಡಿರೋ. ಅದಕ್ಕೆ ನೀವೇ ಒಂದು ಈ ಸಮಸ್ಯೆಗೆ ಪರಿಹಾರ ಹೇಳಿಬಿಡಿಯಲ್ಲ. ಮನೆಗೋಡೆ ಎಲ್ಲ ಹೊಡೆದಾಕಿ ಮತ್ತೆ ಹೊಸದಾಗಿ ಕಟ್ಟಬೇಕಾಗತ್ತೆ.
ಇದು ನಿಮ್ಮಿಂದ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ವಿರಳವಾಸ್ತು ಅಂತ ಒಂದು ಯಂತ್ರ ಸಿಗುತ್ತೆ. ಅದನ್ನ ತಗೊಂಡು ಬಂದು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಎಷ್ಟಾಗಬಹುದು? ಜಸ್ಟ್ 21,000 ರೂಪಾಯಿ. ತೋರಿಸ್ಬಿಡ್ಲಾ? ಬೇಡ ಸ್ವಾಮಿ, ಬೇಡ. ನಾನು ಇಂಥದನ್ನೆಲ್ಲ ಮಾಡಿಸೋದಿಲ್ಲ. ಹಾಗಂತ ವಾಸ್ತುಶಾಸ್ತ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಎಲ್ಲಾ ಶಾಸ್ತ್ರಗಳ ಬಗ್ಗೆ ಅಪಾರವಾದ ಗೌರವ ಇದೆ. ತಪ್ಪಾಗ್ತಾ ಇರೋದು ಶಾಸ್ತ್ರಗಳಿಂದ ಅಲ್ಲ, ಅದನ್ನ ಬಳಸ್ಕೊಂಡು ಜನಗಳನ್ನ ಹೆದರಿಸಿ ದುಡ್ಡು ಮಾಡ್ತಾ ಇದ್ದೀರಲ್ಲ ನಿಮ್ಮಂಥವರಿಂದ. ನೋಡಿ ಸ್ವಾಮಿ, ನಮ್ಮನೇಲಿ ನೆಮ್ಮದಿಯಾಗಿ ಊಟ ಮಾಡೋಕೆ ಎಲ್ಲಿ ಒಲೆ ಉರಿಯುತ್ತೋ ಅದೇ ಅಗ್ನಿಮೂಲೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ರಾಜಾ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ನೀವು ಹಲೋ ರೆಗ್ಯುಲರ್ ಡೈಲಾಗ್ ಹೇಳಕ್ಕೆ ಬಿಡಲ್ವಲ್ಲ? ಓ, ರೆಗ್ಯುಲರ್ ಕಸ್ಟಮರ್, ಅದಕ್ಕೆ. ಆಯ್ತು ಮಾಲೂರ್ ಬಾಬು, ಕೇಳಿಸ್ಕೋ. ನಿಮ್ ಫ್ರೆಂಡ್ಸ್ ಯಾರಾದ್ರು ಒಳ್ಳೆ ಪ್ರಿಂಟರ್ಸ್ ಇದಾರ? ಪ್ರಿಂಟರ್ಸ್ಗಳ? ಯಾಕಪ್ಪ? ನೋಟ್ ಏನಾದ್ರು ಪ್ರಿಂಟ್ ಓಡಿಸ್ತಿದ್ಯಾ? ನನ್ನ ಹತ್ರ 2,000 ರೂಪಾಯಿ ನೋಟ್ ಇದೆ ಅಂದ್ರೇನೆ ಜನ ಹುಬ್ಬೇರ್ಸ್ಕೊಂಡು ನೋಡ್ತಾರೆ. ಅಂತದ್ರಲ್ಲಿ ಪ್ರಿಂಟಿಂಗ್ ಅಂತೆ, ಪ್ರಿಂಟಿಂಗ್. ಚೆನ್ನಾಗಿ ಹೇಳಿದೆ ನೀನು. ಮತ್ತೆ ಪ್ರಿಂಟರ್ಸ್ ಯಾಕೆ ಸರ್? ಭಾರ್ಗವ್ರೆ, ನಮ್ಮ ಮನೆ ಗೃಹ ಪ್ರವೇಶ ಫಿಕ್ಸ್ ಆಗಿದೆಯಲ್ಲ, ಸೊ ನಿಮ್ಮನ್ನೆಲ್ಲರನ್ನು ಕರಿಬೇಕಲ್ಲ, ಅದಕ್ಕೆ ಲೋ ಬಜೆಟ್ ಅಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸೋಣ ಅಂತ ಕೇಳ್ತಾ ಇದ್ದೆ. ಶಿವು, ನೀನ್ ಯಾವ ಕಾಲದಲ್ಲಿ ಇದೆಯಪ್ಪ? ಇವಾಗೆಲ್ಲ ಹೆಸರುಗಳು ಹಾಕ್ಸೋ ಕಾಲ ಹೊಟ್ಟೋಯ್ತು. ಏನೇ ಇದ್ರು ನಿಮ್ಮ ಹೆಸರುಗಳು ನಮ್ಮ ಮನೆಗಳಿದೆ ಅಂತ ಹೇಳೋದು ಅಷ್ಟೇನಪ್ಪ? ಹ್ಞೂ ಸಾರ್. ಈಗ ನಾಮಕರಣ, ಮುಂಜಿ, ಮುಡಿ ಕೊಡ್ಸೋದು, ಗೃಹ ಪ್ರವೇಶ, ಮದುವೆ, ಬಾಡೂಟ, ಹ್ಯಾಪಿ ಬರ್ಡೇ, ಹ್ಯಾಪಿ ಡೆತ್ ಡೇ ಅಂತೆಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋದು ಅಷ್ಟೇ. ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡ್ಸೋದು ಬಿಟ್ಟೋಯ್ತು. ಹೂನಪ್ಪ, ಇವಾಗ 5G ಜಮಾನ್ಗಳು, ಮೊಬೈಲ್ಗಳೆಲ್ಲ ಎಲ್ಲಾನು ಮಾಡಕೋಬಹುದು. ಈಗ ಒಂದು ಕೆಲಸಗಳು ಮಾಡು, ನೀನು ನಿಮ್ಮ ಮನೆ ಅಡ್ರೆಸ್ಗಳು, ಡೇಟ್ಗಳು, ಟೈಮ್ಗಳು, ಮನೆ ಹೆಸರುಗಳು ಎಲ್ಲ ಹೇಳ್ಬಿಡು. ನಾನು ಟಗಟಗ ಅಂತ ಎಲ್ಲಾನು ಪ್ರಿಂಟ್ ಮಾಡಿ ಕೊಟ್ಬಿಡ್ತೀನಿ. ಮನೆ ಹೆಸರ? ಹಾ ಸರ್, ಮನೆ ಹೆಸರು ಅಂದ್ರೆ ಶಿವು ಮ್ಯಾನ್ಷನ್, ಕೂಲ್ ವಿಲ್ಲಾ, ಈ ತರ ಯಾವ್ದಾದ್ರು ಟ್ರೆಂಡಿಂಗ್ ಆಗಿರೋ, ಕ್ರೇಜಿ ಆಗಿರೋ ಹೆಸರಿಡಿ. ಅಯ್ಯೋ ಮಾರ್ಗಿಯವ್ರೆ, ವಿಲ್ಲಾ, ಮ್ಯಾನ್ಷನ್ ಇವೆಲ್ಲ ಏನು ಬೇಡ. ಈಗಾಗ್ಲೇ ನಮ್ಮ ಮನೆಗೆ ಶಿವಕೃಪಾ ಅಂತ ಹೆಸರಿದೆ. ಶಿವನ ಕೃಪೆಯಿಂದಾನೆ ನನಗೆ ಆ ಮನೆ ಸಿಕ್ಕಿದ್ದು. ಆ ಹೆಸರೇ ಸಾಕು. ನೀನ್ ಟೈಪ್ ಮಾಡ್ಕೊಳಪ್ಪ. ಮನೆ ಹೆಸರು ಶಿವಕೃಪಾ. ಎರಡೇ ನಿಮಿಷಗಳು ಹಂಗೆ ರೆಡಿ ಮಾಡ್ಕೊಟ್ಬಿಡ್ತೀನಿ. ಇದೊಂದು ಕಲರ್, ಇದೊಂದು ಕಲರ್. ವಿಚ್ ಕಲರ್ ಯು ವಾಂಟ್? ಎರಡೂ ಚೆನ್ನಾಗಿದೆ. ಮಾರ್ಗವ್ರೆ, ಇದೆರಡರಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಸರ್. ಹಾ ನೋಡಪ್ಪ, ಈ ಬೆಳಗಿರೋದೇ ಚೆನ್ನಾಗಿದೆ. ಇದನ್ನ ನನಗೆ ಕಳ್ಸು, ನನ್ನ ಮಿಸಸ್ ಕಳಿಸ್ಬಿಡ್ತೀನಿ. ಕಳ್ಳ ಮಿಸಸ್ಗಳಿಗೆ ಫಸ್ಟ್. ಮಿಸಸ್ಗಳು ಅಲ್ಲಪ್ಪ, ಮಿಸಸ್ ಅಷ್ಟೇ. ಜಕಾಸ್ ಕಳಿಸಿ ನೋಡ್ಕ. ಹಾ ಬಂತು. ಆಫೀಸ್ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ. ನೋಡ್ರಪ್ಪ, ನಮ್ಮ ಗೃಹ ಪ್ರವೇಶದ ಇನ್ವಿಟೇಷನ್ ಆಫೀಸ್ ಗ್ರೂಪ್ ಅಲ್ಲಿ ಹಾಕಿದೀನಿ. ಇದನ್ನೇ ಪರ್ಸನಲ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ತಾವೆಲ್ಲರೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಪ್ಪದೇ ಬರಬೇಕು. ನಾನಿನ್ನೂ ಮೆಸೇಜ್ ಓಪನ್ ಮಾಡಿಲ್ಲ. ಓಪನ್ ಮಾಡಿ ನೋಡಿದ್ಮೇಲೆ ಬರ್ತೀನೋ ಇಲ್ವೋ ಅಂತ ರಿಪ್ಲೈ ಮಾಡ್ತೀನಿ. ನೆಗೆಟಿವ್ ಬಾಸ್ಗೆ ಇನ್ನೂ ಸೆಂಡ್ಗಳೇ ಮಾಡಿಲ್ಲ, ಆಗ್ಲೇ ಸ್ಟೇಟ್ಮೆಂಟ್ ಕೊಬೇಡ, ಕುತ್ಕ. ಹೊಟ್ಟೆ ಕಿಚ್ಚಿಗೆ ಮನೆ ಮದ್ದಿಲ್ಲ, ಏನೋ ಸ್ವಘೋಷಿತ. ಎಲ್ಲರೂ ಬರ್ತಾರೆ, ನೀನೊಬ್ಬ ಮಿಸ್ ಆದ್ರೆ ಚೆನ್ನಾಗಿರಲ್ಲ ಕಣೋ. ಪ್ಲೀಸ್ ಬಾರೋ. ಆಯ್ತು, ನೋಡ್ತೀನಿ. ನೀನ್ ತಲೆಗಳು ಕೆಡ್ಸ್ಕೊಬೇಡ, ಅವ್ನು ತಿಂಡಿಗಳಿಗಿಂತ ಮುಂಚೆನೆ ಬಂದಿರ್ತಾನೆ ಅಲ್ಲ ಬಾಸ್ಗೆ? ಗೌರಿ, ಹಾ ಮಾವ. ಆರೋಗ್ಯವಾಗಿದೆಯಮ್ಮ? ಹ್ಞೂ ಮಾವ, ಕಾಯಿಲೆ ಬರೋಕೆ ನಾನೇನ್ ಹಾಲು ಜೇನು ಸಿಂಹ ಮಾಧವಿನ? ಆರಾಮಾಗಿದ್ದೀನಿ. #ಹೆಲ್ದಿ ಲೈಫ್. ಅಲ್ಲ, ಒಬ್ಳೆ ನಗ್ತಿದ್ಯಲ್ಲ, ಅದಕ್ಕೆ ಕಳೆದೆ. ಅಯ್ಯಯ್ಯೋ, ಅಪಾರ್ಥ ಮಾಡ್ಕೋಬೇಡಮ್ಮ. ಮಾವ, ಇದಕ್ಕೆಲ್ಲ ಯಾರಾದ್ರೂ ಅಪಾರ್ಥ ಮಾಡ್ಕೋತಾರಾ? ಈ ಕಾಲದಲ್ಲಿ ಒಬ್ಬೊಬ್ರೆ ನಗ್ತಿದ್ದಾರೆ ಅಂದ್ರೆ ಎರಡೇ ಅರ್ಥ. ಒಂದು, ರೀಲ್ಸ್ ನೋಡ್ತಾ ಇರ್ತಾರೆ, ಇನ್ನೊಂದು ಯಾರಿಗೋಸ್ಕರನೂ ಸ್ಟೇಟಸ್ ಹಾಕಿರ್ತಾರೆ, ಅದನ್ನವರು ನೋಡಿದ್ದಾರೆ ಅಂತ. ನನ್ಗೆ ಇವೆರಡೂ ಅರ್ಥ ಆಗ್ಲಿಲ್ಲ ಬಿಡಮ್ಮ. ಪರವಾಗಿಲ್ಲ, ಈಗ ನಾನ್ ಹೇಳೋ ವಿಷಯ ಖಂಡಿತ ಅರ್ಥ ಆಗತ್ತೆ. ಕೊನೆಗೂ ಅದೇ ಹೆಸರನ್ನ ಉಳಿಸ್ಕೊಂಡ್ಬಿಟ್ಟಿಯಲ್ಲಪ್ಪ, ಎಲ್ಲ ನಿನ್ ದಯೆ.
ಮಾವ ಎಲ್ಲಿ ನಿಮ್ಮ ಮಗ ಈ ಮನೆ ಹೊಸ ಹೆಸರು ಇಟ್ಬಿಡ್ತಾರೋ ಅಂತ ಭಯ ಆಗಿತ್ತು. ಸದ್ಯ ಹಳೆ ಹೆಸರನ್ನೇ ಫೈನಲ್ ಮಾಡಿ ಶಿವಕೃಪಾ ಅಂತಾನೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ. ಸಂತೋಷ ಕಣಮ್ಮ. ನೋಡಿ ಚೆನ್ನಾಗಿದೆ ಅಕ್ಕ, ತುಂಬಾ ಖುಷಿ ಆಯ್ತು ಅಲ್ವಾ? ಅಕ್ಕ ಎಲ್ಲ ಆಯ್ತು, ಮನೆ ಗೃಹ ಪ್ರವೇಶಕ್ಕೆ ಬರೋ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮದ ಜೊತೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ವಾ? ಕೊಡ್ತೀವಲ್ಲ ರೌಕೆ ಪೀಸು. ಅಯ್ಯೋ ಅಕ್ಕ, ಈಗಿನ ಕಾಲದಲ್ಲಿ ರೌಕೆ ಪೀಸ್ ಕೊಟ್ರೆ ಯಾವ ಹೆಣ್ಮಕ್ಳು ಹೊಲಿಸ್ಕೊಳಲ್ಲ, ಹಾಗೆ ತಗೊಂಡೋಗಿ ಮನೇಲಿ ಇಡ್ತಾರೆ. ಆಮೇಲೆ ಯಾರು ಬಂದ್ರೆ ಅದನ್ನೇ ಕೊಟ್ ಕಳಿಸ್ತಾರೆ. ಅದೆಲ್ಲ ಇವಾಗ ಕಾಮನ್ ಅಕ್ಕ. ₹1 ಮಾಡೋಣ, ಎಲ್ರಿಗೂ ಒಂದೊಂದು ಪ್ಯಾಂಟ್ ಪೀಸ್ ಕೊಟ್ಬಿಟ್ರೆ ಹೆಂಡತಿ ಬಿಟ್ರು ಗಂಡ ಬಿಡೋದಿಲ್ಲ. ಮಾವ ಹಾಗೆ ಮಾಡಕ್ ಆಗಲ್ಲ ಮಾವ. ಸ್ವಂತ ಮನೆ ತಗೊಂಡಿದೀವಿ, ನಮ್ ಸ್ಟೇಟಸ್ ಏನಾಗ್ಬೇಕು ನೀವೇ ಹೇಳಿ. ಅಕ್ಕ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಅರಿಶಿನ ಕುಂಕುಮದ ಜೊತೆಗೆ ಒಂದೊಳ್ಳೆ ಡಿಸೈನ್ ಇರೋ ಬೌಲು, ಬೇಷನು ಅಥವಾ ತಟ್ಟೆ ಕೊಟ್ರೆ ಚೆನ್ನಾಗಿರುತ್ತೆ. ಎಲ್ರಿಗೂ ತಟ್ಟೆ ಕೊಟ್ಟು ನನ್ನ ಮಗನಿಗೆ ಅಲ್ಯೂಮಿನಿಯಂ ತಟ್ಟೆ ಸಿಗದಿದ್ರೆ ಸಾಕು. ಮಾವ ಬಿಡ್ತು ಅನ್ನಿ. ಅಕ್ಕ ದುಡ್ಡಿನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನ್ ಕೊಡ್ತೀನಿ. ಇದು ನಮ್ಮನೇನೆ ಅಲ್ವಾ? ಮಾವ ಬೇಡ ಕಣೆ ಗೌರಿ, ಹೇಗಿದ್ರು ಹೊಲಿಗೆ ದುಡ್ಡು ಎತ್ತಿಟ್ಟಿದ್ದೆ, ಕೊಡ್ತೀನಿ. ತಗೊಂಡ್ ಹೋಗಿ ಯಾವ ತರದ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನೀನೇ ತಗೊಂಡ್ ಬಂದ್ಬಿಡು, ಸರಿನಾ? ಸರಿ ಅಕ್ಕ. ಇಷ್ಟೇನ ಮಿಕ್ಕಿರೋದು? ಆಹಾ, ಬಂದು ದುಡ್ಡೆಲ್ಲ ನೀರ್ ಖರ್ಚಾದಂಗೆ ಖರ್ಚಾಗ್ತಿದೆಯಲ್ಲ. ಇನ್ನೂ ಎಷ್ಟು ಖರ್ಚಾಗುತ್ತೋ ಭಗವಂತ. ಅಯ್ಯೋ ರೀ, ಹೊಸ ಬಟ್ಟೆ ಹಾಕೊಳ್ಳಲ್ವಾ ನೀವು? ಹೀಗೆ ಕೂತಿದ್ದೀರಲ್ಲ. ನೀನು ಹಾಕೊಂಡಿಲ್ಲ? ಅಯ್ಯೋ ನಾನು ಹಾಕೋತೀನ್ರಿ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಮನೆಗೆ ನೆಂಟ್ರಿಷ್ಟ್ರು ಬೇರೆ ಬರ್ತಾ ಇದ್ದಾರೆ. ಅವ್ರ ಎದುರುಗಡೆ ಮೊದಲೇ ನಾನು ಹೊಸ ಬಟ್ಟೆ ಹಾಕೊಂಡು ಹೋಗಿ ನಿಂತ್ಕೊಳಕ್ಕಾಗತ್ತಾ? ಮನೆ ಯಜಮಾನ್ರು ನೀವು ಮೊದಲು ರೆಡಿ ಆಗ್ಬೇಕು. ಅದು ನೀನ್ ನನಗೆ ಬಟ್ಟೆ ತಗೊಳಕ್ಕೆ ಅಂತ ದುಡ್ಡು ಕೊಟ್ಟಿದ್ದಲ್ಲ, ಅದ್ರಲ್ಲಿ ನಾನು ನೀವು ಮುಂದೆ ಇರು. ಯಾವ್ದಕ್ಕೂ ನೀನ್ ಕಣ್ಮುಚ್ಕೋ ಹೇಳ್ತೀನಿ. ಸರಿ. ರೀ ಬಂದೆ. ಏನ್ರಿ ಇದು? ಅದು ನೀನ್ ನನಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ನಾನು ನಿನಗೆ ಅಂತ ಸೀರೆ ತಂದ್ಬಿಟ್ಟೆ. ಸ್ಯಾರಿ ಸಾರಿ ರೀ, ನಿಲ್ಸಿ ಮೊದಲು. ಅಯ್ಯೋ ಇದಾಗ್ರಿ, ಸೀರೆ ತಂದ್ಕೊಡಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಈಗ ಸೀರೆ ತಂದ್ಕೊಟ್ಟಿದ್ದೀನಿ, ಮುಖ ಆ ಕಡೆ ತಿರುಗಿಸ್ಕೊತಾ ಇದ್ಯಾ? ಅದು ನಿನ್ನ ಎಕ್ಸ್ಪ್ರೆಷನ್ ಬೇರೆ ಏನೋ ಎಕ್ಸ್ಪ್ರೆಸ್ ಮಾಡೋ ತರ ಇದೆ. ವಾಟ್ ಈಸ್ ದ ಮ್ಯಾಟರ್? ರೀ ನೀವು ಕಣ್ಮುಚ್ಕೊಳ್ಳಿ. ಏನಿದು? ಅದು ನನಗೆ ಮೊದಲೇ ಗೊತ್ತಿತ್ತು ನಿಮ್ಗೆ ಅಂತ ಏನು ಮಾಡ್ಕೊಳ್ಳಲ್ಲ ಅಂತ. ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಮನೆ, ಮಕ್ಕಳು, ಮಾವ, ನಾನು, ಕೆಲಸ ಅಂತೆಲ್ಲ ಪಟ್ಟಿ ಮಾಡಿ ಕೊನೆಯಲ್ಲಿ ನಿಮ್ಮ ಹೆಸರು ಬರ್ಕೋತೀರಾ ಅಂತ. ಅದಕ್ಕೆ ನೀವು ಸೀರೆ ತಗೋ ಅಂತ ಕೊಟ್ಟಿದ್ರಲ್ಲ ದುಡ್ಡು, ಆ ದುಡ್ಡಲ್ಲಿ ನಿಮಗೆ ಅಂತ ಶರ್ಟು ಪಂಚೆ ತಗೊಂಡ್ಬಂದಿರಿ. ಸಾರಿ. ನಮಸ್ಕಾರ. ನಮಸ್ಕಾರ. ಎಲ್ಲ ಬಂದಿದ್ದಾರೇನಪ್ಪ? ಬರ್ತಾ ಇದಾರೆ, ನಡೀರಿ. ಆಗ ನಾನು ಪೂಜೆ ರೆಡಿ ಮಾಡ್ಕೊಳ್ಳಿ. ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ.
ಏ ಬಾಬು ಏ ಬಾಬು ಅಲ್ಲ ಪಾವು ಎಂ ಬಾಬು ಮಾಲೋರ್ ಬಾಬು ಕಂಗ್ರಾಚುಲೇಷನ್ಗಳು ಥ್ಯಾಂಕ್ ಯುಗಳು ಪಂಚಗಳು ಶರ್ಟ್ಗಳು ಬೊಂಬಟ ಕಾಣುತ್ತೆ ಪಾವು. ಥ್ಯಾಂಕ್ ಯು ಕಣಪ್ಪ. ಶಿವ ಏನಾರ ಕೆಲ್ಸಗಳು ಕರೆಗಳಿದ್ರು ಹೇಳು, ಪಟ ಪಟ ಅನ್ಸಲ್ ಮಾಡಕ್ ಬಿಡ್ತೀನಿ. ಆಹಾ ಫ್ರೆಂಡ್ ಮನೆ ಫಂಕ್ಷನ್ ತಾನೆ, ಲೇಟ್ ಆಗೋದ್ರು ನಡೆಯುತ್ತೆ ಅಂತ ಅನ್ಕೊಳ್ತಾರೆ ಫ್ರೆಂಡ್ಸ್. ಆದ್ರೆ ನೀನು ಕೆಲಸ ಇದೆ ಅಂತ ಕೇಳ್ತಾ ಇದ್ಯಾ. ಚಿನ್ನ ಥ್ಯಾಂಕ್ ಯು. ಜಾಸ್ತಿ ಹೋಗಬೇಡಪ್ಪ, ನಾಚಿಗಳಾಯ್ತವೆ. ಆದ್ರೂ ಫ್ರೆಂಡ್ಶಿಪ್ಗಳಲ್ಲಿ ಸಾರಿ ಥ್ಯಾಂಕ್ಗಳು ಇರಬಾರ್ದಪ್ಪ. ಈಗ ನಿಮ್ಮನೆ ಫಂಕ್ಷನ್ಗಳಿಗೆ ನಾನು ಬಂದು ಕೆಲಸಗಳು ಮಾಡ್ತೀನಿ, ನಮ್ಮನೆ ಫಂಕ್ಷನ್ಗಳಿದ್ದಾಗ ನೀನು ಬಂದು ಕೆಲಸಗಳು ಮಾಡ್ತೀಯಾ. ಯಾಕೆ ಮರ್ತ್ಬಿಟ್ಟ, ನಮ್ಮ ಮನೆ ಶಿಫ್ಟಿಂಗ್ಗಳಿದ್ದಾಗ ನೀನೇ ಬಂದು ಎಲ್ಲ ಕೆಲಸಗಳನ್ನ ಮಾಡ್ಲಿಲ್ವಾ? ಆದ್ರೂ ಶಿವು ಕಿಲಾಡಿ ನೀನು, ಇನ್ಮೆಯಿಂದ ಮನೆ ಶಿಫ್ಟಿಂಗ್ಗಳ ತಲೆನೋವುಗಳಿಲ್ಲ ನಿನ್ಗೆ. ಎಲ್ಲ ಭಗವಂತ ಕೊಟ್ಟಿದ್ದು. ಏನಪ್ಪ ಇದು ಮಸ್ತ್ ಸಿಂಗಾರ ಮಾಡ್ಯಾರಲ್ಲ. ಹೌದಲ್ಲಣ್ಣ? ಶಿವಪ್ಪನ ನಮಸ್ಕಾರ ರೀ. ನಮಸ್ಕಾರ. ಓ ನೇರ ಹುಬ್ಳಿಯಿಂದ ಹೇಳಿದ್ರೇನ್ರಿ? ಬಸ್ ಹತ್ತಿ ಬಂದಿವ್ರಿ. ನೀವ ಇಳ್ಕೊಂಡು ಬಂದಿನ್ರಿ. ಶಿವಪ್ಪನ ನಿಮ್ ಮನೆ ಗೃಹ ಪ್ರವೇಶ ಐತೆ ಅಂತ 5 ಗಂಟೆಗೆ ಎದ್ದು ಜಳಕ ಮಾಡಿ ಹೊಸ ಅರಿವಿ ಹಾಕೊಂಡು ಅಂತ ಸೇಂಟ್ ಹೊಡ್ಕೊಂಡು ಕಾಯಿಲೆ ಕೆತ್ತಿದ್ದೀವ್ರಿ. ಮುಂಜಾನಿಂದ ಅಂಗಡಿ ಉಸ್ತಿವಾರನ್ನೆಲ್ಲ ನಮ್ ಪಿಂಗಾಣಿ ಕೊಟ್ಟು ನಿಮ್ ಮುಂದೆ ಟ್ರಿಮ್ ಆಗಿ ರೆಡಿಯಾಗಿ ಬಂದು ಹಾಜರಾಕಿವ್ ನೋಡ್ರಿ. ಪಾಪ ಇಷ್ಟೊತ್ತು ನನಗೆ ಚೇರ್ ಒರ್ಸ್ಕೊಡ್ತಾ ಇದ್ದ. ನಿಮ್ ಮನೆಯವ್ರನ್ನ ನಾವು ವೈನಿ ಅಂತ ಕರಿತೀವ್ರಿ. ನಿಮ್ ಮನೆ ಪೂಜೆ ಅಂದ್ರ ನಮ್ ಮನೆ ಪೂಜೆ ಇದ್ದಂಗ್ರಿ. ನೋಡ್ರಿ ಏನ ಕೆಲಸ ಇದ್ರು ಹೇಳ್ರಿ, ಇಬ್ರು ಹರಿದ್ ಹಂಚ್ಕೊಂಡ್ ಮಾಡ್ತೀವಿ. ಹರಿಯಕ್ ಹೋಗ್ಬೇಡಿ, ಹಂಚ್ಕೊಳ್ಳಿ ಸಾಕು. ಶಿವಣ್ಣ, ಕೊನೆಗೂ ನಿಮ್ಗೊಂದು ಒಳ್ಳೆ ದಿನ ಬಂತು ಮಾರ್ರೆ. ಆ ಭಗವಂತ ಒಳ್ಳೇದು ಮಾಡ್ಲಿ ನಿಮಗೆ. ಧನ್ಯವಾದಗಳು ಮಾರ್ರೆ. ಭಗವಂತ ಒಳ್ಳೇದು ಮಾಡಿದ್ದಕ್ಕೇನ ಅವ್ರ ಮನೆ ತಗೊಂಡಿರೋದು. ಬಾಬಾ ಕೆಲಸ ಏನಂತ ಕೇಳಿ ಅವ್ರದ್ದು ಹಂಚ್ಕೊಂಡ್ ಮಾಡೋಣ. ವೈನಿ ಅವ್ರನ್ನ ಕೇಳು ಏನ್ ಕೆಲಸ ಐತೆ ಅಂತ ಹೇಳ್ತಾರ. ಶಿವ ನೀ ಏನೇ ಹೇಳಪ್ಪ, ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ದುಡ್ಡು ಕಾಸು ಕಳೆದು ಬರಗಳು ಅನ್ನೋದು ಬಿಟ್ರೆ ಈ ಬಂಧು ಬಾಂಧವರುಗಳಿಗೆ ಸ್ನೇಹಿತರುಗಳಿಗೆ ಬರಗಳೇ ಇಲ್ಲ ಪೌ. ಸರಿಯಾಗಿ ಹೇಳಿ. ಸರ್ ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಒಬ್ಬ ಒಳ್ಳೆ ವಿಡಿಯೋಗ್ರಾಫರ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಾರ್ಗೆ ಮೇಡಮ್, ಇಲ್ಲಿ ಗಂಟೆ ಬಂದ್ಮೇಲೆ ನೀವು ರೀಲ್ಸ್ ಮಾಡ್ಕೊಳ್ತಾ ಇರ್ತೀರಾ, ರೀಲ್ಸ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇರ್ತೀರಾ, ಅದು ಮೆಮೊರಿ ಅಲ್ವೇ? ಆಮೇಲೆ ಸೆಲ್ಫಿಗಳು ಗಿಫ್ಟ್ಗಳು ತಗೊಂಡು ಸೆಲ್ಫಿ ವಿತ್ ಶಿವು ಹೊಸ ಮನೆ ಅಂತ ಬೇರೆ ಇನ್ಸ್ಟಾಗ್ರಾಮ್ಗಳು ಫೇಸ್ಬುಕ್ ಗಳಲ್ಲಿ ಹಾಕ್ತೀರಾ, ಅದು ಮೆಮೊರಿಗಳಾಗುತ್ತೆ. ಹೌದು. ಆದ್ರೂ ಬಾಬು ಒಬ್ಬ ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಇದ್ದಿದ್ರೆ ಇದನ್ನೆಲ್ಲ ಪ್ರೊಫೆಷನಲ್ ಆಗಿ ತೆಗ್ದಿರೋನು. ಹೋಲಿ ಬಿಡು, ಪಾಪ ಶಿವುಗೆ ಇಷ್ಟನ್ನ ಅರೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತೋ ಏನೋ. ಮಾಡಿ ಊಟ ಮಾಡಿ. ನಂಗೆ ಇನ್ನೊಂದು ಹುಡುಗಿ ಯಾಕೆ ಕೋಪ? ವಿವೇಕ, ಮೊದಲು ಹಾಕ್ಸ್ಕೊಂಡದನ್ನು ತಿನ್ನು, ಅದು ಮುಗಿದ ಮೇಲೆ ಕೇಳುವಂತೆ. ನೋಡ್ರಪ್ಪ, ಅನ್ನನೇ ದೇವ್ರು ಅಂತ ಹೇಳ್ತಾರೆ, ಅದಕ್ಕೆ ನಾವು ಗೌರವ ಕೊಡಬೇಕು. ನಿಮ್ಗೆ ಎಷ್ಟು ಬೇಕೋ ಹಾಕಿಸ್ಕೊಂಡು ತಿನ್ನಿ, ವೇಸ್ಟ್ ಮಾತ್ರ ಮಾಡಿಕೊಡು. ಏನೋ ಅನ್ನಕ್ಕೆ ಕಷ್ಟಪಟ್ಟವ್ರಿಗೆ ಅನ್ನದ ಬೆಲೆ ಗೊತ್ತು. ಸರಿಯಾಗಿ ಹೇಳಿದ್ರಿ ಸರ್. ಕೇಳಿಸ್ಕೊಂಡ ಬಸ್ಗೆ ನೀನು ಶುಗರ್ಗಳಲ್ವಾ, ಮತ್ತೆ ಸ್ವೀಟ್ಗಳ ಕಂಗಿಂದ ಇದೆಯಾ? ನಾನು ಸ್ವೀಟ್ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಶುಗರ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡಲ್ವಾ? ಸುಮ್ಮನೆ ಬಿಲ್ಡಪ್ಗೆ ಸುಮ್ಮನೆ ತಿನ್ನೋ. ಗಿರಿ, ಪೂಜೆ ಹೋಮ ಎಲ್ಲ ತುಂಬಾ ಜೋರಾಗಿ ಆಗಿದೆ. ಜೋರ್ ಪೂಜೆ ಅಷ್ಟೇ ಅಲ್ಲ, ಕಾಸ್ಟ್ಲಿ ಪೂಜೆ ಕೂಡ. ಗಿರಿ, ಬಂದೆ ರೀ. ಇವ್ರಿಗೆ ಇಲ್ಲೇ ಊಟ ಬಡ್ಸೋಣ. ಇಲ್ಲ ಅಲ್ಲಿ ಹೇಳ್ತೀನಿ. ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಊಟ ಮಾಡೋರಂತೆ. ಏನಮ್ಮ ಕೈಕಾಲ್ ಮುಖ ತೊಳ್ಕೊಳ್ಳೋದು? ಎಷ್ಟೇ ತೊಳ್ಕೊಂಡ್ರು ಮೈ ಗಂಟಿರೋ ಬೂದಿ ಹೋಗ್ಬೇಕಲ್ಲ. ಅಯ್ಯೋ, ಹಾಗಂತ ಹಾಗೆ ಊಟ ಮಾಡಕ್ಕಾಗತ್ತಾ? ಊಟ ಮಾಡೋವಾಗ ರುಚಿಯಾಗಿರ್ಬೇಕಲ್ವಾ? ಏನಮ್ಮ ಹಿಂಗಂತೀಯ? ಮನಸ್ಸು ತುಂಬಾ ಕೊಳೆ ತುಂಬಿಕೊಂಡು ದೇಹ ಮಾತ್ರ ಶುಚಿಯಾಗಿಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ? ಪಾಯಿಂಟ್ ಇದೆ ಗಿರಿ. ಅವ್ರವ್ರಿಗೆ ಅವ್ರವ್ರದೇ ಆದ ಪದ್ಧತಿಗಳಿರುತ್ತೆ, ನಾವಾಗ ಡಿಸ್ಟರ್ಬ್ ಮಾಡಬೇಕು? ಊಟ ಬಡಿಸೋದಷ್ಟೇ ನಮ್ಮ ಕರ್ತವ್ಯ. ಓಕೆ, ಸರಿ ರೀ. ಸ್ಕಂದ, ಪ್ರಣಿ, ಬಾಳೆ ಎಲೆ ತಗೊಂಬನ್ನಿ.
ನಾವು ಊಟ ಮಾಡೋಣ. ತಗೋ ಹಸುವಾಗಿದೆ ಗೊತ್ತು, ಗಡಿಬಿಡಿ ಮಾಡ್ಕೊಬೇಡ. ನಿಧಾನ ಕುಡಿ. ಎಲ್ಲೋ ನನ್ನ ಸ್ನೇಹಿತ ನೆನ್ಸ್ಕೊಂಡಿರ್ಬೇಕು. ಅಲ್ಲಪ್ಪ, ನೀನೇ ಮನೆ ತಿರುತ್ತೀಯ, ನಿನ್ನನ್ನು ಯಾರಪ್ಪ ನೆನೆಸ್ಕೋತಾರೆ? ನನಗೊಬ್ಬ ಸ್ನೇಹಿತ ಇದ್ದಾನೆ, ಅವನೇ ನೆನ್ಸ್ಕೊಂಡಿರ್ಬೇಕು. ಇದ್ರೂ ಇರಬಹುದು. ಅಪ್ಪ ಏನಪ್ಪ? ನಿಮ್ದೇ ಊಟ ಮಾಡ್ಲಿ ಬಿಡು. ನೀನ್ ಸೈಲೆಂಟ್ ಆಗಿರ್ಬೇಕು, ಒಂದೇ ಒಂದು ಮಾತು ಕೂಡ ಆಡ್ಬಾರ್ದು. ಆಯ್ತಪ್ಪ, ನಾನು ಸೈಲೆಂಟ್ ಆಗೇ ಇರ್ತೀನಿ. ನಿನಗೆ ವಿಷಯ ಗೊತ್ತಾ? ನನ್ನ ಮಗ ಬಹಳ ಕಷ್ಟಪಟ್ಟು ಬೆವರನ್ನು ಸುರಿಸಿ ಲಕ್ಷ ಗಳಿಸಿ ಈ ಮನೆನ ಸ್ವಂತದಾಗ ಮಾಡ್ಕೊಂಡಿದ್ದಾನಪ್ಪ. ಅಪ್ಪ ಏನಪ್ಪ? ಸೈಲೆಂಟ್ ಆಗಿರು ಅಂತ ಹೇಳಿದ್ರೆ ಈ ವಿಷಯ ಎಲ್ಲ ಹೇಳ್ತಾ ಇದೆಯಲ್ಲಪ್ಪ. ಆಯ್ತಪ್ಪ, ನಾನು ಮಾತಾಡೋದ. ಅವ್ರು ಹೇಳಿಲ್ಲ ಅಂದ್ರು ನಾನು ಯಾವಾಗ್ಲೂ ಮುಂದೆ ನೋಡ್ತಾ ಇರ್ತೀನಲ್ವಾ, ನನಗೆಲ್ಲ ಗೊತ್ತಾಗುತ್ತೆ. ಹೌದಾ? ಅದ್ ಹೇಗೆ ರೀ? ಇವ್ರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ಈಗಂತೂ ಎಲ್ಲ ಕಡೆ ನಮ್ ಬಗ್ಗೆನೆ ಮಾತು, ಹಾಗಾಗಿ ಗೊತ್ತಾಗಿರುತ್ತೆ ಅಲ್ವೇನಪ್ಪ? ಈ ಅಲೆಮಾರಿಗೆ ನಿಮ್ ವಿಷಯ ಮಾತ್ರ ಅಲ್ಲ, ಎಲ್ರೂ ವಿಷಯನೂ ಗೊತ್ತು. ಇಷ್ಟೇನಾ? ಬೆಳಿಗ್ಗೆ ಅಷ್ಟೊಂದು ದುಡ್ಡಿತ್ತು, ಸಾಲ ದುಡ್ಡಾದ್ರೂ ಕೈ ತುಂಬಾ ದುಡ್ಡಿದೆಯಲ್ಲ ಅಂತ ಖುಷಿಯಾಗಿದ್ದೆ. ಹೆಂಗೆಂಗ್ ಖರ್ಚಾಯ್ತು, ಎಷ್ಟೆಷ್ಟು ಖರ್ಚಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ನಮಸ್ಕಾರ ಸರ್. ಓ ನಮಸ್ಕಾರ. ಏನ್ರಪ್ಪ ಕುಕ್ಕಿಂಗು ಟೆಂಟಿಗೆ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೋಡ್ರಪ್ಪ, ನನ್ನ ಹತ್ರ ಸದ್ಯಕ್ಕೆ 6,000 ರೂಪಾಯಿ ಇದೆ. ಸರ್ 6,000 ಸಾಕಾಗೋದಿಲ್ಲ ಸರ್, ನಿಮ್ಗೆ ಹೇಳಿದ್ನಲ್ಲ ಲೆಕ್ಕ ಜಾಸ್ತಿ ಆಗೋಗಿದೆ. ಅಯ್ಯೋ ಏನ್ರಪ್ಪ ಹೀಗೆ ಹೇಳ್ತಾ ಇದ್ದೀರಾ? ನಿನಗೆ 3 ಅವ್ರಿಗೆ 3 ಕೊಟ್ಟು ಮಿಕ್ಕಿದ ಆಮೇಲೆ ಕೊಡೋಣ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇದೇ ಸಾಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಏನೋ ಈಗ 3,000 ಕೊಟ್ಟು ಮಿಕ್ಕಿದ ಆಮೇಲೆ ಕೊಡ್ತೀರಾ? ಅದೆಲ್ಲ ಆಗಲ್ಲ. ಓನರ್ಗೆ ಏನು ಹೇಳಿ, ಫುಲ್ ಪೇಮೆಂಟ್ ಕೊಡಿ ಸರ್. ನಿನಗೆ ಗೊತ್ತಲ್ಲಪ್ಪ ಬೆಳಗ್ಗೆಯಿಂದ ಹೆಂಗ್ ದುಡ್ಡು ಖರ್ಚಾಗ್ತಿದೆ ಅಂತ. ಈಗ ನನ್ನ ಹತ್ರ 6,000 ರೂಪಾಯಿ ಬಿಟ್ರೆ 1 ರೂಪಾಯಿ ಇಲ್ಲ. ರೀ 8,000 ಇದೆ. 8,000 ಎಲ್ಲಿಂದ ಬಂತು? ಮೂಯಿ ದುಡ್ಡನ್ನೆಲ್ಲ ಲೆಕ್ಕ ಹಾಕಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಬರ್ದಿಡು ಅಂತ ಅಮ್ಮ ಹೇಳಿದ್ಲು. ಆಗ 8,350 ರೂಪಾಯಿ ಸಿಕ್ತು. 350 ರೂಪಾಯಿ ತೆಗೆದ್ರೆ ಆ 8,000 ಪ್ಲಸ್ ಈ 6,000 14,000. ಹಾ 14,000 ಆಯ್ತು. ಅದರಲ್ಲಿ ಸರ್ 14,000 ಡಿವೈಡ್ ಮಾಡಿದ್ರೆ ಬರೀ 7,000 ಬರುತ್ತೆ. ಅಲ್ಲಪ್ಪ ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ಮಿಕ್ಕಿದ ಆಮೇಲೆ ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಮೊಬೈಲ್ ತಗೊಂಡೋಗ್ರಪ್ಪ, ಸರಿನಾ? ಏನ್ ಶಿವಣ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ನಾವೇನ್ ತೀರಾ ಕೆಟ್ಟವರಲ್ಲ, ನಮಗೂ ಕಷ್ಟ ಸುಖ ಏನು ಅಂತ ಅರ್ಥ ಆಗುತ್ತೆ. ಸರ್ ಶೋಕಿಗೋಸ್ಕರ ಕೆಲವರು ಫಂಕ್ಷನ್ ಮಾಡ್ತಾರೆ, ಅನ್ನ ವೇಸ್ಟ್ ಆದ್ರೆ ಆಗ್ಲಿ ಬಿಡ್ರಿ ಅಂತಾರೆ. ಆದ್ರೆ ಒಂದೊಂದಾಗ್ಲೂ ಅನ್ನ ವೇಸ್ಟ್ ಆದಾಗ್ಲೂ ನಿಮ್ ಕಣ್ಣಲ್ಲಿ ಒಂದೊಂದು ಹನಿ ನೀರು ಹೋಗ್ತಾ ಇತ್ತು. ನಿಮ್ ಕಷ್ಟ ಏನು ಅಂತ ಆಗ್ಲೇ ಗೊತ್ತಾಗಿದೆ ಸರ್. ನೀವು ಕೊಟ್ಟಾಗಿ ಇಸ್ಕೊಂತೀನಿ, ತೊಂದರೆ ಇಲ್ಲ ಸರ್. ಇವ್ರಿಗೆ ಕೊಡಿ ಸರ್. ಪರವಾಗಿಲ್ಲ ಸರ್, ನಾನು ಕಾಯ್ತೀನಿ. ಇವ್ರಿಗೆ ಕೊಡಿ. ನನ್ನ ಕಷ್ಟನ ಆ ಭಗವಂತ ಮಾತ್ರ ಅರ್ಥ ಮಾಡ್ಕೋತಾನೆ ಅಂತ ಅನ್ಕೊಂಡಿದ್ದೆ. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್. ಇರಿ, ಆ 8,000 ಕೊಡು. ನೋಡ್ರಪ್ಪ, ಇದರಲ್ಲಿ ಇಬ್ರು ಈಕ್ವಲ್ ಆಗಿ ಹಂಚ್ಕೊಂಬಿಡಿ. 14,000 ರೂಪಾಯಿ. ಸರಿ ಸರ್, ಬರ್ತೀವಿ. ಬನ್ನಿ. ರೀ, ಮೂವಿ ಕವರ್ ಓಪನ್ ಮಾಡಿದೆ, ಗಿಫ್ಟ್ ಬಾಕ್ಸ್ ಇನ್ನೂ ನೋಡಿಲ್ಲ. ಬಾಕ್ಸ್ ನೋಡಿಲ್ಲ? ಅದರಲ್ಲೂ ಏನಾದ್ರೂ ಇರ್ಬೋದಲ್ವಾ? ಇರ್ಬೋದು. ಬನ್ನಿ ನೋಡೋಣ. ನಡಿ.
ಗಿರಿ ಗಣೇಶ 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 ರಾಧಾಕೃಷ್ಣ ರಾಧಾಕೃಷ್ಣ ರಾಧಾಕೃಷ್ಣ. ಗಡಿಯಾರ ಗಡಿಯಾರ ಗಡಿಯಾರ. ಅದಕ್ಕೆ ಹೇಳೋದು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ. ಅಲ್ಲ ರೀ, ನಾವ್ ಏನೋ ಅನ್ಕೊಂಡ್ ಬಂದ್ವಿ, ಆದ್ರೆ ಇಲ್ಲಿ ನೋಡಿದ್ರೆ ಬರೀ ಫ್ಯಾನ್ಸಿ ಸ್ಟೋರ್ ಐಟಮ್ಸೇ ಇದೆಯಲ್ರಿ. ಗಿರಿ, ಬಿ ಪಾಸಿಟಿವ್. ಗಣೇಶ ವಿಘ್ನ ನಿವಾರಕ. ಮುಂದೆ ನೀವು ಮಾಡೋ ಎಲ್ಲಾ ಕೆಲಸಗಳಲ್ಲೂ ವಿಘ್ನಗಳು ಬರೋದಿಲ್ಲ ಅಂತ ಸಿಂಬಾಲಿಕ ಹೇಳೋದಿಕ್ಕೆ ಸಾಕ್ಷಾತ್ ವಿನಾಯಕನೇ ಬಂದಿದ್ದಾನೆ. ಮತ್ತೆ ಈ ರಾಧಾಕೃಷ್ಣ? ನಮ್ಮಿಬ್ಬರಿಗೂ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದೀವಲ್ಲ, ರಾಧಾಕೃಷ್ಣರ ಪ್ರೀತಿಯಷ್ಟೇ ಅಮರ ನಮ್ಮ ಪ್ರೀತಿ ಅಂತ ತೋರ್ಸೋದಿಕ್ಕೆ ರಾಧಾಕೃಷ್ಣ ಫೋಟೋ ಆಗಿ ಬಂದಿದ್ದಾರೆ. ಮತ್ತೆ ಆ ಗಡಿಯಾರಗಳು? ಟೈಮ್ ನೋಡಿಕೊಂಡು ಈ ಗಿಫ್ಟ್ಗಳನ್ನ ನಮಗೆ ಯಾರು ಕೊಟ್ಟಿದ್ದಾರೋ ಅವ್ರ ಮನೆ ಫಂಕ್ಷನ್ ಆದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ಅಂದ್ರೆ ಅವರು ಕೊಟ್ಟಿರೋ ಈ ಗಿಫ್ಟ್ಗಳನ್ನ ಹೊಸದಾಗಿ ರ್ಯಾಪ್ ಮಾಡಿ ಮತ್ತೆ ಅವ್ರಿಗೆ ರಿಟರ್ನ್ ಗಿಫ್ಟ್ ಮಾಡ್ಬಿಡೋದು ಅಲ್ವಾ? ದಿಸ್ ಇಸ್ ಕಾಲ್ಡ್ ಗ್ರೇಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಈಗ ನೀನ್ ಏನ್ ಮಾಡ್ಬೇಕು? ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ? ಅಯ್ಯ, ಆದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನಿನ್ಗಿದೆಯಲ್ಲ ಸರ್? ಗೊತ್ತು, ಆದ್ರೂ ನೀನ್ ಯಾವಾಗ ಬಂದೆ, ಹೇಗ್ ಬಂದೆ, ಯಾವ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಿದೆ? ಯಾಕಂದ್ರೆ ಎಲ್ಲಾ ಪಂಕ್ತಿಗೂ ಹೋಗಿ ನಿಧಾನವಾಗಿ ಊಟ ಮಾಡಿ ಅಂತ ನಾನೇ ಹೇಳಿದೀನಿ. ನೀನ್ ಅಲ್ಲೆಲ್ಲೂ ಕಾಣ್ಲೇ ಇಲ್ವಲ್ಲ? ಇದ್ದಿದ್ದು ಒಬ್ರಿಗಾಗೋಷ್ಟು ಊಟ. ಮನೆಯವರೆಲ್ಲರೂ ಬಂದವ್ರಿಗೆ ಹೊಟ್ಟೆ ತುಂಬಿಸ್ಬೇಕು ಅಂತ ನೀವೆಲ್ಲರೂ ಹಸುವಲ್ಲಿದ್ರು ಹಸುವು ಅಂತ ಬಂದವನ್ನ ಕರ್ದು ಕೂರ್ಸಿ ಊಟ ಹಾಕಿದ್ರಲ್ಲ, ಮರ್ತೋಯ್ತಾ ಶಿವಪ್ರಸಾದ್? ಎಲ್ಲೋ ನನ್ನ ಸ್ನೇಹಿತ ನೆನ್ಸ್ಕೊಂಡಿರ್ಬೇಕು. ಅನ್ನದಾತೋ ಸುಖಿ ಭವ. ಅಂದ್ರೆ ಅಜ್ಜ ನೀನಾ? ಆ ವ್ಯಕ್ತಿ ನಾನೋ ಅಲ್ವೋ ಅನ್ನೋದು ಪ್ರಶ್ನೆ ಅಲ್ಲ ಶಿವಪ್ರಸಾದ್. ಆದ್ರೆ ಅವನಲ್ಲಿದ್ದ ಹಸುವು ನಾನೇ. ಯಾರು ಹಸುವನ್ನ ನೀಗಿಸ್ತಾರೋ ಅವರು ಭಗವಂತನಿಗೆ ಹತ್ರ ಆಗ್ತಾರೆ. ನೀವೆಲ್ಲರೂ ಆ ವ್ಯಕ್ತಿಯ ಹಸುವನ್ನ ನೀಗಿಸಿ ಭಗವಂತನಿಗೆ ತುಂಬಾ ಹತ್ರ ಆಗಿದ್ದೀರ. ಯಾವ ಮನೆಯಲ್ಲಿ ತಮಗಿಲ್ಲದೆ ಇದ್ರು ಬೇರೆಯವ್ರ ಹಸುವಿಗೆ ಬೆಲೆ ಕೊಟ್ಟು